ಗುಡ್ ಆಫ್ಟರ್ನೂನ್ ಎವ್ರಿ. ನಿನ್ನೆದು PDO ಎಕ್ಸಾಮ್ ಅಲ್ಲಿ ಎಕನಾಮಿಕ್ಸ್ ಕ್ವಶನ್ಸ್ ನೋಡೋಣ ಫಸ್ಟ್. ಇದು ಕ್ರಾಶ್ ಕೋರ್ಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಬೇಸಿಕ್ಸ್ ಫಂಡಮೆಂಟಲ್ಸ್ ಏನ್ ಕವರ್ ಮಾಡಬೇಕು ಅದನ್ನ ಕವರ್ ಮಾಡೋಣ. ನಾನು ಇದು ಯಾವ್ಯಾವ ಟಾಪಿಕ್ ಇಂದ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಲ್ಲ, ಬಟ್ I'll teach you the fundamentals so that you can answer about 80 to 80% of the questions. Okay, let's begin. There was a question regarding the diversity and economic growth. The assertion was that the diversity in India has been a major hurdle for economic growth. So it was, and the reason for this was given that different perspectives and ideas from various cultures in India can lead to new inventions, art forms, and solutions to the problem. Idu correct ansutte. So ರೀಸನ್ನು ಮತ್ತೆ ಅಸರ್ಷನ್ನು ಎರಡು ಕಾಂಟ್ರಾಡಿಕ್ಟರಿ ಇದೆ. ಸೊ ನಿಮ್ಗೆ ಒಂದು ಕರೆಕ್ಟ್ ಅನ್ಸಿದ್ರೆ ಇನ್ನೊಂದು ತಪ್ಪಾಗಿರ್ಬೇಕು. ಸೊ ನೀವು ಡಿ ನ ಚೂಸ್ ಮಾಡ್ಬೋದು. ಸೊ ಇದು ಬೇಸಿಕ್ಸ್ ಕ್ವಶನ್, ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಕನಾಮಿಕ್ಸ್. ಸೊ ಜಸ್ಟ್ ಕಾಮನ್ ಸೆನ್ಸ್ ಇಂದ ನೀವು ಆನ್ಸರ್ ಮಾಡಕ್ಕಾಗುವಂತ ಕ್ವಶನ್. ಸೊ ನೆಕ್ಸ್ಟ್ ಒಂದು ಸ್ಕೀಮ್ ಮೇಲೆ ಕೇಳಿದ್ದಾರೆ. ಸೊ ಇದು ಪ್ಯೂರ್ಲಿ ಫ್ಯಾಕ್ಚುಯಲ್, ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ನೆಕ್ಸಸ್ ಅಂತ, ಇದು ಕೂಡ ಕರೆಂಟ್ ಅಫೇರ್ಸ್ ಇಂದ ಕೇಳಿದ್ದಾರೆ. ಇದು ಏನಂದ್ರೆ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ಸ್. ಇವಾಗ ನಂದು UPI ಇದೆಯಲ್ವಾ, ಅದೆಲ್ಲ ಆಸಿಯಾನ್ ಕಂಟ್ರೀಸ್ ಜೊತೆ ಅವರು ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. RBI ಜುಲೈಯಲ್ಲಿ ಮೋಸ್ಟ್ಲಿ ಜಾಯ್ನ್ ಆಗಿದೆ ಅನ್ಸುತ್ತೆ. ಸೊ ಅದರಿಂದ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಮತ್ತೆ ಇದು ಕೂಡ ಅಷ್ಟೇ, ನೀವು ಕರ್ನಾಟಕ ರಿಲೇಟೆಡ್ ಫ್ಯಾಕ್ಚುಯಲ್ ಡೀಟೇಲ್ಸ್ ಲೈಕ್ ಫೈನಾನ್ಸ್ ಕಮಿಷನ್ ಚೇರ್ಮನ್ಸ್ ಆಗಿರ್ಬೋದು, ಮತ್ತೆ ಇದು FRBM ಆಕ್ಟ್ ನೀವು ಆಲ್ರೆಡಿ ಇಂಡಿಯನ್ ಎಕಾನಮಿನಲ್ಲಿ ಓದಿದ್ರೆ, ಸೊ ಅದರದ್ದು ಕರ್ನಾಟಕ ವರ್ಷನ್ಸು ಸ್ವಲ್ಪ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಲೋಕಲ್ ಫಂಡ್ಸ್ ಅಥಾರಿಟಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಇದು ಸ್ವಲ್ಪ ಕಷ್ಟ ಕ್ವಶನ್, ಇದು ಬೌನ್ಸರ್ ಅಂತ ಹೇಳ್ಬೋದು ನೀವು. ಯಾಕಂದ್ರೆ ಲೋಕಲ್ ಫಂಡ್ ಅಥಾರಿಟಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನೀವು ನೋಡ್ಕೊಂಡಿರ್ತೀರಾ, ಅದು 2002 ನಲ್ಲಿ ಬಂದಿದೆ. ಮತ್ತೆ FRBM ಆಕ್ಟ್ 2003 ಅಲ್ಲಿ ಬಂದಿದೆ. ಕರ್ನಾಟಕ ವಾಸ್ ಪೈನಿಯರ್. ಸೊ ನಿಮ್ದು, ನೀವು ಬೇಕಾದ್ರೆ ಇದನ್ನ ಗೆಸ್ ಮಾಡ್ಬೇಕಂದ್ರೆ ನೀವು ಆಕ್ಚುಲಿ 50-50 ಮಾಡ್ಕೊಬಹುದು. ಐದರ್ 2002 or 2003 ಅಲ್ಲಿದ್ರೆ ಯುವರ್ ಚಾನ್ಸಸ್ ಆಫ್ ಗೆಟಿಂಗ್ ಕರೆಕ್ಟ್ ಆನ್ಸರ್ ವುಡ್ ಬಿ ಇನ್ಕ್ರೀಸ್ಡ್. ಸೊ ಇದು ಕೂಡ ನೆಕ್ಸ್ಟ್ ಕ್ವಶನ್, ಅದೇ ಟ್ಯಾಕ್ಸ್ ಮತ್ತೆ ಅದರದ್ದು ರಿಫಾರ್ಮ್ ಮತ್ತೆ ಇಂಪ್ಯಾಕ್ಟ್ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ನಿಮ್ದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಕನಾಮಿಕ್ಸ್ ಮತ್ತೆ ವೇರಿಯಸ್ ಟರ್ಮ್ಸ್ ಗೊತ್ತಿರ್ಬೇಕು ನಿಮ್ಗೆ. GST ಅಂದ್ರೆ ಏನು, ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದು ಇಂಪ್ಯಾಕ್ಟ್ ಏನಾಗುತ್ತೆ, ಲಿಬರಲೈಸೇಷನ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತರ ಗೊತ್ತಿರಬೇಕು. ಸೊ GST ಇಂದ ಇಲ್ಲಿ ಚೂಸ್ ಮಾಡೋದು ತುಂಬಾ ಈಸಿ ಆಗಿದೆ, ಯಾಕಂದ್ರೆ ಆಪ್ಷನ್ಸ್ ಆ ತರ ನಿಮ್ಗೆ ಕೊಟ್ಟಿದ್ದಾರೆ. GST ಒಂದು ಸಿಂಪ್ಲಿಫೈಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂತ ನಿಮ್ಗೆ ಒಂದು ಗೊತ್ತಿದ್ರೆ ಡೈರೆಕ್ಟ್ ನೀವು ಹೇಗೆ ಹೋಗ್ಬೋದು. ಬಟ್ ಇವೆಲ್ಲ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಬೇರೆ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೇಕಂದ್ರೆ ನಿಮ್ಗೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅದೇ ಸೇಮ್, ನೆಕ್ಸ್ಟ್ ಲಿಬರಲೈಸೇಷನ್ ಮೇಲೆ 1991 LPG ರಿಫಾರ್ಮ್ಸ್ ಮೇಲೆ ಕೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿನೂ ಸ್ವಲ್ಪ ಗೊತ್ತಿದ್ರೆ ಸೊ ಓವರ್ ಆಲ್ ಆಗಿ ನಿಮ್ಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಬಗ್ಗೆನು, ರೀಸೆಂಟ್ ಫೈನಾನ್ಸ್ ಕಮಿಷನ್ಸ್ ಯಾವ್ದಾಗಿದೆ, ಅದ್ರ ಚೇರ್ಮನ್ಸ್ ಯಾರು, ಈಗ 16th ಆಗಿರ್ಬೇಕು. ಸೊ 15th NK ಸಿಂಗ್ ಇತ್ತು. ಸೊ ಇದನ್ನ ನೀವು ಇನ್ಕರೆಕ್ಟ್ ಅಂತ ಚೂಸ್ ಮಾಡ್ಬೋದು. ಸ್ವಲ್ಪ ಕರೆಂಟ್ ಅಫೇರ್ಸ್ ಏನ್ ನಡೀತಿದೆ ಅಂತ ನೀವು ನ್ಯೂಸ್ ಓದ್ತಿದ್ರೆ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆನು ಬೇಸಿಕ್ ಕ್ವಶನ್, ಅದರದ್ದು ಕಾಂಪೋನೆಂಟ್ಸ್ ಏನಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ವೇರಿಯಸ್ ಇಂಡೆಸಸ್, ಇಂಡಿಯಾ ಯಾವ ಪ್ಲೇಸ್ ಅಲ್ಲಿ ಇದೆ ಆ ತರ. ಗ್ರೂಪ್ ಸಿ ನಾನು ಕೇಳ್ಬೋದು, ಬಟ್ ನಿಮ್ಗೆ ಕಾಂಪೋನೆಂಟ್ಸು KPSC ಕೇಳೋ ಅವಕಾಶ ತುಂಬಾ ಇರುತ್ತೆ. ಸೊ ಈ ತರ ಕ್ವಶನ್ಸ್ ಇದೆ, ಇದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಸೊ ವಾಟ್ಸ್ ಎಕನಾಮಿಕ್ಸ್ ಅಂಡ್ ವಾಟ್ ಈಸ್ ಎಕಾನಮಿ? There's a difference. Economics is like us.
social science that studies how people use limited resources to produce goods and services to meet their needs and wants. Our needs are unlimited, so the resources we have is limited. ಸೊ ಅದನ್ನ ಎಫಿಷಿಯಂಟ್ ಆಗಿ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಒಂದು ಸ್ಟಡಿ ಮಾಡೋದೇ ಎಕನಾಮಿಕ್ಸ್. ಮತ್ತೆ ಎಕಾನಮಿ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಟೆರಿಟರಿ. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ತಗೊಳ್ಳಿ. ಈಗ ಬೆಂಗಳೂರಿನ ಎಕಾನಮಿ ಅಂದ್ರೆ ಬೆಂಗಳೂರಿನ ಔಟ್ಪುಟ್ ಎಷ್ಟು ಅಂತ ಮೆಷರ್ ಮಾಡ್ಬೇಕು ನಾವು. ಅಂದ್ರೆ ಎಲ್ಲರೂ ಎಷ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡ್ತೀವಿ, ವಾಟ್ ಈಸ್ ದ ಮಾನಿಟರಿ ವ್ಯಾಲ್ಯೂ ಆಫ್ ಇಟ್. ಅಂಡ್ ವಿ ಸ್ಟಡಿ ಎಕನಾಮಿಕ್ಸ್ ಇನ್ ರಿಯಲ್ ಲೈಫ್, ಇನ್ ಆಕ್ಷನ್. ಫಾರ್ ಎಕ್ಸಾಂಪಲ್ ಇದರಲ್ಲೂ ಎಕನಾಮಿಕ್ಸ್ ಅಲ್ಲೂ ಮೈಕ್ರೋ ಮತ್ತೆ ಮ್ಯಾಕ್ರೋ ಅಂತ ನಾವು ಮಾಡ್ಬೋದು. ಮೈಕ್ರೋ ಅಂದ್ರೆ ಈಗ ಇಂಡಿವಿಜುವಲ್ಸ್ ಮತ್ತೆ ಕಂಪನೀಸ್. ಫಾರ್ ಎಕ್ಸಾಂಪಲ್ ನಮ್ದು ನೀಡ್ಸ್ ಏನಿದೆ, ನಮ್ದು ಡಿಮ್ಯಾಂಡ್ ಏನಿದೆ, ಅದಕ್ಕೆ ಕ್ಯಾಟರ್ ಮಾಡೋ ತರ ನಿಮ್ಗೆ ಮಾರ್ಕೆಟ್ ಅಲ್ಲಿ ಗೂಡ್ಸ್ ಸಿಗುತ್ತಾ, ಅದ್ರ ಪ್ರೈಸ್ ಹೆಂಗೆ ವೇರಿ ಆಗುತ್ತೆ. ಈಗ ಇಲ್ಲಿ ನಾನು ಹಾಕಿರೋ ಒಂದು ಪಿಕ್ಚರ್ ಕಾಣಿಸ್ತಿದ್ಯಲ್ವಾ, ಇದು ಡಿಮ್ಯಾಂಡ್ ಕರ್ವ್ ಅಂತಾರೆ. ಸೊ ನಿಮ್ಗೆ ಕಾಮನ್ ಸೆನ್ಸ್ ಇಂದ ಹೇಳ್ಬೋದು ನಾವು. ಜಸ್ಟ್ ಇದು ಕ್ವಾಂಟಿಟಿ. ಓಕೆ, ಇದು ಕ್ವಾಂಟಿಟಿ ಪ್ರೊಡ್ಯೂಸ್. ಓಕೆ, ಇದು ಕ್ವಾಂಟಿಟಿ ಪ್ರೊಡ್ಯೂಸ್ಡ್. ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಪ್ರೊಡ್ಯೂಸ್ಡ್ ಇದೆ, ಮತ್ತೆ ವೈ ಆಕ್ಸಿಸ್ ಅಲ್ಲಿ ಪ್ರೈಸ್ ಇದೆ. ಸೊ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ಡಿಮ್ಯಾಂಡ್ ಏನಾಗುತ್ತೆ, ಯೂಶಲಿ ಕಡಿಮೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಟೊಮೆಟೊ ಜಾಸ್ತಿ ಬೆಳಿತಿದ್ದೀರಾ ಅನ್ಕೊಳ್ಳಿ. ಆ ಟೊಮೆಟೊ ಜಾಸ್ತಿ ಬೆಳೆದಾಗ ಎಲ್ಲ ಕಡೆ ಸಪ್ಲೈ ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ಆಟೋಮೆಟಿಕಲಿ ಪ್ರೈಸ್ ಕಡಿಮೆ ಆಗುತ್ತೆ ಅಲ್ವಾ. ಅದೇ ತರ ಅದು ಪ್ರೈಸ್ ಯಾಕೆ ಕಡಿಮೆ ಆಯ್ತು, ಕ್ವಾಂಟಿಟಿ ಜಾಸ್ತಿ ಇದೆ. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಕರ್ವ್ ಎಲ್ಲಿದೆ ನೋಡಿ, ಕೆಳಗಡೆ ಇದೆ. ಸೊ ಪ್ರೈಸ್ ಕೂಡ ಆಟೋಮೆಟಿಕಲಿ ಕೆಳಗಡೆ ಇರುತ್ತೆ. ಸೊ ಇದು ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಒಂದ್ ಸಿಂಗಲ್ ಗುಡ್ ನ ನಾವು ಹೆಂಗೆ ಪ್ರೈಸ್ ವೇರಿ ಆಗುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ನ ಸ್ಟಡಿ ಮಾಡ್ತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಆಸ್ ಎ ಕಂಟ್ರಿ ಆಸ್ ಎ ಹೋಲ್ ಆರ್ ಎಕಾನಮಿ ಆಸ್ ಎ ಹೋಲ್, ಇಂಡಿಯನ್ ಎಕಾನಮಿ ಬಗ್ಗೆ, ಕರ್ನಾಟಕ ಎಕಾನಮಿ ಬಗ್ಗೆ ಸ್ಟಡಿ ಮಾಡ್ತೀವಿ. ವಾಟ್ ಈಸ್ ದ GDP ಆಫ್ ಓವರ್ ಆಲ್ ಡೊಮೆಸ್ಟಿಕ್ ಟೆರಿಟರಿ. ಅದು ಹೆಸರಲ್ಲೇ ಇದೆ ನೋಡಿ, GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದ್ರೆ ಡೊಮೆಸ್ಟಿಕ್ ಟೆರಿಟರಿನಲ್ಲಿ ಎಷ್ಟು ಓವರ್ ಆಲ್ ಆಗಿ ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಗೂಡ್ಸ್ ಅಂಡ್ ಸರ್ವಿಸಸ್ ನ, ಅದರ ವ್ಯಾಲ್ಯೂನ GDP. ಮುಂದೆ ಓದೋಣ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ, ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತೆಲ್ಲ ಮುಂದೆ ನೋಡೋಣ. ಸೊ ಎಕನಾಮಿಕ್ಸ್ ಏನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಿದೀವಿ ನಾವು ಎಕನಾಮಿಕ್ಸ್ ಇಂದ. ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡ್ತಿದೀವಿ. ಏನ್ನ ಪ್ರೊಡ್ಯೂಸ್ ಮಾಡಬೇಕು, ಹೇಗ್ ಪ್ರೊಡ್ಯೂಸ್ ಮಾಡಬೇಕು, ಅಂಡ್ ಟು ಹೂಮ್, ಯಾರಿಗೆ ಪ್ರೊಡ್ಯೂಸ್ ಮಾಡಬೇಕು. ಈಗ ಏನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಫೈನ್ ಮಾಡೋದು ಯಾರು? ಸೊ ಡಿಮ್ಯಾಂಡ್ ಡಿಫೈನ್ ಮಾಡುತ್ತೆ ಅಲ್ವಾ. ನಮ್ಗೆ ಏನ್ ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಸೊ ಅದರ್ವೈಸ್ ದ ಮಾರ್ಕೆಟ್ ಡಿಸೈಡ್ಸ್, ಆರ್ ಇನ್ ಸಮ್ ಎಕಾನಮೀಸ್ ದ ಗವರ್ಮೆಂಟ್ ಡಿಸೈಡ್ಸ್. ಸೊ ಹೇಗ್ ಪ್ರೊಡ್ಯೂಸ್ ಮಾಡಬೇಕು, ನಾವು ಐದರ್ ಮಾಸ್ ಪ್ರೊಡಕ್ಷನ್ ಮಾಡ್ಬೇಕಾ ಅಥವಾ ಪ್ರೊಡಕ್ಷನ್ ಬೈ ಮಾಸಸ್ ಮಾಡ್ಬೇಕಾ, ಲೈಕ್ ಗಾಂಧಿ. ಅದನ್ನ ನಾವು ಹೇಗ್ ಡಿಫೈನ್ ಮಾಡ್ತೀವಿ ಅದು ನಮ್ಮ ಎಕನಾಮಿಕ್ ಪಾಲಿಸಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಯಾರಿಗಾಗಿ ಮಾಡ್ಬೇಕು, ನಾವು ಗವರ್ಮೆಂಟ್ಗೆ ಮಾಡ್ಬೇಕಾ, ಪ್ರೈವೇಟ್ ಕಂಪನೀಸ್ಗೆ ಮಾಡ್ಬೇಕಾ, ಅಥವಾ ಎಕ್ಸ್ಟರ್ನಲ್ ಸೆಕ್ಟರ್ಗೆ ಕೇಟರ್ ಮಾಡ್ಬೇಕಾ, ಯಾರಿಗ್ ಮಾಡ್ಬೇಕು ಅಂತ ಈ ಮೂರು ಪ್ರಾಬ್ಲಮ್ನ ನಾವು ಎಕನಾಮಿಕ್ಸ್ ಇಂದ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಈ ಮೂರು ಪ್ರಾಬ್ಲಮ್ಸ್ ಯಾರ್ಯಾರು ಹೇಗೆ ಯಾರ್ಯಾರಿಗೆ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಅನ್ನೋದು ಟೈಪ್ ಆಫ್ ಎಕಾನಮಿ ಮೇಲೆ ಡಿಪೆಂಡ್ ಆಗುತ್ತೆ.
So one type of economy is market economy, in which and another type is command economy or socialist economy, and the third is mixed economy, which has the components of market and command economy. So let's see each one in detail. So capitalist or free market economy, ಇದರಲ್ಲಿ ಗವರ್ಮೆಂಟ್ ರೋಲ್ ತುಂಬಾ ಲಿಮಿಟೆಡ್ ಇರುತ್ತೆ. ಇವರು ಏನು ಯಾವ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನಾವು ಜಾಸ್ತಿ ಫುಡ್ ಕ್ರಾಪ್ಸ್ ಬೆಳಿಬೇಕಾ, ಅಥವಾ ಜಾಸ್ತಿ ನಾವು ಲಕ್ಸುರಿ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕಾ, ಅಥವಾ ನಾವು ಜಾಸ್ತಿ ಟೀಚಿಂಗ್ ಮಾಡ್ಬೇಕಾ, ಅದನ್ನ ಎಲ್ಲ ಯಾರು ಡಿಸೈಡ್ ಮಾಡ್ತಾರೆ? ಇದು ಗವರ್ಮೆಂಟ್ ಡಿಸೈಡ್ ಮಾಡಲ್ಲ, ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅದನ್ನ ನಾವು ಅದು ಡಿಮ್ಯಾಂಡ್ ಇಂದ ಪ್ರೈವೇಟ್ ಪ್ಲೇಯರ್ಸ್ ಡಿಸೈಡ್ ಮಾಡ್ತಾರೆ. ಸೊ ದ ಮಾರ್ಕೆಟ್ ಡಿಮ್ಯಾಂಡ್ ಡಿಸೈಡ್ಸ್ ಎಕನಾಮಿಕ್ ಆಕ್ಟಿವಿಟಿ. ಸೊ ವಾಟ್ ಈಸ್ ಪ್ರೊಡ್ಯೂಸ್ಡ್ ಅಂಡ್ ಹೌ ಇಟ್ ಈಸ್ ಪ್ರೊಡ್ಯೂಸ್ಡ್ ಇಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಮತ್ತೆ ಇನ್ನೊಂದು ಫೀಚರ್ ಏನಂದ್ರೆ, ಕ್ಯಾಪಿಟಲಿಸ್ಟ್ ಎಕಾನಮಿನಲ್ಲಿ ದ ಮೀನ್ಸ್ ಆಫ್ ಪ್ರೊಡಕ್ಷನ್ ಈಸ್ ಡಿಸೆಂಟ್ರಲೈಸ್ಡ್. ಅಂದ್ರೆ ಇಟ್ ಈಸ್ ಓನ್ಡ್ ಬೈ ಪ್ರೈವೇಟ್ ಇಂಡಿವಿಜುವಲ್ಸ್. ಅಂದ್ರೆ ಈಗ ಗವರ್ಮೆಂಟ್ ಕಂಟ್ರೋಲ್ ಯಾವ್ದ್ರ ಮೇಲೆ ಇರಲ್ಲ ಅಂದ್ರೆ ಮೀನ್ಸ್ ಆಫ್ ಪ್ರೊಡಕ್ಷನ್. ಸೊ ಈಗ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಹೇಗ್ ಮಾಡಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಪ್ರೈವೇಟ್ ಇಂಡಿವಿಜುವಲ್ಸ್. ನಾವು ಡಿಸೈಡ್ ಮಾಡ್ತೀವಿ. ಇನ್ವಿಸಿಬಲ್ ಹ್ಯಾಂಡ್ ಅಂತ ಆಡಮ್ ಸ್ಮಿತ್ ವೆಲ್ತ್ ಆಫ್ ನೇಷನ್ಸ್ ಅಂತ, ಈ ಕ್ಯಾಪಿಟಲಿಸ್ಟ್ ಗೆ ಬೇಸ್ ಆಗಿದ್ದು ಆಡಮ್ ಸ್ಮಿತ್ ಅವರ ದ ವೆಲ್ತ್ ಆಫ್ ದ ನೇಷನ್ಸ್ ಅಂತ. ಇನ್ವಿಸಿಬಲ್ ಹ್ಯಾಂಡ್ ಅಂತ ಒಂದು ಕಾನ್ಸೆಪ್ಟ್ ಬರ್ತಾನೆ. ಇನ್ವಿಸಿಬಲ್ ಹ್ಯಾಂಡ್ ಇಸ್ ನಥಿಂಗ್ ಬಟ್ ದ ಫೋರ್ಸಸ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ. ಈಗ ಈಚ್ ಒನ್ ಆಫ್ ಅಸ್ ಆರ್ ಸೆಲ್ಫಿಶ್. ಲೆಟ್ಸ್ ಸೇ ವಿ ಆರ್ ಸೆಲ್ಫಿಶ್ ಅಂಡ್ ವಿ ಜಸ್ಟ್ ಡೂ ವಾಟ್ ಈಸ್ ಇನ್ ಆರ್ ಇಂಟ್ರೆಸ್ಟ್. ಅದನ್ನ ಮಾಡಿದ್ರೆ ಎಲ್ಲ ಡಿಮಾಂಡ್ ಅಂಡ್ ಸಪ್ಲೈ ಮತ್ತೆ ಪ್ರೈಸಸ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಕರೆಕ್ಷನ್ ಆಗುತ್ತೆ ಅಂತ ಒಂದು ಬಿಲೀಫ್. ಇದಕ್ಕೆ ಅಪೋಸಿಂಗ್ ಆಗಿ ಕಾರ್ಲ್ ಮಾರ್ಕ್ಸ್ ಆ ತರ ಥಿಂಕರ್ಸ್ ಎಲ್ಲ ಬಂದು ಅದನ್ನ ಕ್ರಿಟಿಸೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಪಿಟಲಿಸಮ್ದು ಪ್ರೋಸ್ ಅಂಡ್ ಕಾನ್ಸ್ ನೋಡೋಣ. ಕ್ಯಾಪಿಟಲಿಸಮ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲಿಸಮ್ ಅಲ್ಲಿ ನಾವು ಯಾವ ಗೂಡ್ಸ್ಗೆ ಡಿಮಾಂಡ್ ಜಾಸ್ತಿ ಇದೆ ಅದನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ. ಸೊ ಈರುಳ್ಳಿನ ಪ್ರೊಡ್ಯೂಸ್ ಮಾಡಬೇಕು, ಅದಕ್ಕೆ ಈಗ ಫಾರ್ಮರ್ಸ್ ಎಲ್ಲ ಈರುಳ್ಳಿ ಹಾಕಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ? ಸೊ ಫಾರ್ಮರ್ಸ್ ಎಲ್ಲ ಈರುಳ್ಳಿ ಹಾಕಕ್ಕೆ ಟ್ರೈ ಮಾಡಿದ್ರೆ ಸೊ ಈರುಳ್ಳಿ ಪ್ರೈಸ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಓವರ್ ಆಲ್ ಅಲ್ಲಿ ಕರೆಕ್ಷನ್ ಆಯ್ತು ಪ್ರೈಸ್ದು. ಡಿಮಾಂಡ್ ನ ಮೀಟ್ ಮಾಡಕ್ಕೆ efficient it is like auto correct. there is more efficiency ಮತ್ತೆ ಕಾಂಪಿಟೇಷನ್ ಕೂಡ ಇರುತ್ತೆ. ಸೊ ಸಿಂಗಲ್ ಪ್ಲೇಯರ್ ಈಗ ಒಬ್ಬರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ ಅಂದ್ರೆ ಅವರೇ ಸೇಮ್ ಗುಡ್ ನ ಪ್ರೊಡ್ಯೂಸ್ ಮಾಡೋ ಅಂತ ಇದಿರಲ್ಲ. ಈಗ ಒಬ್ಬರು ಕಳಪೆ ಮಟ್ಟದ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಿದ್ರಂದ್ರೆ ಇನ್ನೊಬ್ರು ಅವ್ರ ಜಾಗದಲ್ಲಿ ಬಂದು ಪ್ರೊಡ್ಯೂಸ್ ಮಾಡಕ್ಕೆ ಅವಕಾಶ ಇರುತ್ತೆ. ಅದರಿಂದ the customer will get better quality of goods and services. ಸೊ ಕ್ಯಾಪಿಟಲಿಸಮ್ದು ಇದು ಒಂದು ಪ್ರೋ ಅಂತ ಹೇಳ್ಬೋದು. ಸೆಕೆಂಡ್ ಅಡ್ವಾಂಟೇಜ್ ಏನಂದ್ರೆ there is less intervention from the government or bureaucratic interference. ಇದನ್ನ ರೆಡ್ ಟೇಪಿಸಮ್ ಅಂತ ಹೇಳ್ಬೋದು. ಸೊ ಇದು ನಾವು ಕಡಿಮೆ ಇರ್ತೀವಿ. ಅದೇ ಗವರ್ಮೆಂಟ್ ಲೆಸೈ ಫೇರ್ ಅಂದ್ರೆ ಜಸ್ಟ್ ಹ್ಯಾಂಡ್ಸ್ ಆಫ್. ಗವರ್ಮೆಂಟ್ ಜಾಸ್ತಿ ಪ್ರೈವೇಟ್ ಬಿಸ್ನೆಸ್ ಅಲ್ಲಿ ಕೈ ಇಡಕ್ಕೆ ಟ್ರೈ ಮಾಡಲ್ಲ. ದೇ ಜಸ್ಟ್ ರೆಗ್ಯುಲೇಟ್ ಇಟ್ ಅಂಡ್ ಲೀವ್ ದ ಪ್ರೊಡಕ್ಷನ್ ಟು ಪ್ರೈವೇಟ್ ಪಾರ್ಟೀಸ್ ಸೊ ದಟ್ ದೇ ಕ್ಯಾನ್ ಡೂ ದೇರ್ ವರ್ಕ್ ಎಫಿಷಿಯಂಟ್ಲಿ. ಅದೇ ಹೇಳ್ದೆ ಅಲ್ವಾ, ಈಗ ಜಸ್ಟ್ ಕಾಂಪಿಟೇಷನ್ ವಿಲ್ ಡ್ರೈವ್ ಇನೋವೇಷನ್. ದೇರ್ಸ್ ಬೆಟರ್ ಸ್ಕೋಪ್ ಫಾರ್ ಇನೋವೇಷನ್. ಮತ್ತೆ ಕಂಪನೀಸ್ ಕೂಡ ಇವಾಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕಂಪನೀಸೇ ಡಿಸೈಡ್ ಮಾಡಿದ್ರೆ ದೇ ವಿಲ್ ಡೂ ದೇರ್ R&Ds and invest efficiently.
it discourages any form of discrimination so that the trade can take place between two parties without any barriers. So ಈಗ ಎಷ್ಟು ಸ್ಟೇಟ್ಸ್ ಇದೆ ಕರ್ನಾಟಕ, ಈಗ ದೇ ಆರ್ ನಂಬರ್ ಆಫ್ ಸ್ಟೇಟ್ಸ್ ಇನ್ ಇಂಡಿಯಾ. ಸೊ ಈಗ ಒಂದೊಂದು ಸ್ಟೇಟ್ ಅನ್ನು ಒಂದೊಂದು ಕಂಡೀಷನ್ಸ್ ಹಾಕಿದ್ರೆ, ಈಗ ಕೋವಿಡ್ ಟೈಮಲ್ಲಿ ಏನಾಗಿತ್ತು, ಸ್ಟೇಟ್ ಬಾರ್ಡರ್ಸ್ನ ಕ್ಲೋಸ್ ಮಾಡಿದ್ವಿ. ಸೊ ಫ್ರೀ ಟ್ರೇಡ್ ಆಗಕ್ಕೆ ಒಂದು ಅವಕಾಶ ಇರಲಿಲ್ಲ, ಅದು ಕೇಸ್ ಎಲ್ಲ ನಡೀತಿತ್ತು. ಸೊ ಟ್ರೇಡ್, ಕಾಮರ್ಸ್, ಇಂಟರ್ಕೋರ್ಸ್ ಅದೆಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ದೇರ್ ಮಸ್ಟ್ ಬಿ ಫ್ರೀ ಟ್ರೇಡ್, ಕಾಮರ್ಸ್ ಅಂಡ್ intercourse between like all the states. So adu one type of free market feature of Indian trade or Indian system antanu helbodu ನೀವು. ನೆಕ್ಸ್ಟ್ ಕಾನ್ಸ್, ಡಿಸ್ಅಡ್ವಾಂಟೇಜಸ್ ಏನು? ಕ್ಯಾಪಿಟಲಿಸಮ್ ಅಂದ್ರೆ ಏನು? ಈಗ ಬಂಡವಾಳ ಯಾರ ಹತ್ರ ಇರುತ್ತೋ ಅವರು ಯಾವುದು ಬೇಕು ಅಂತ ಅದನ್ನ ಡಿಸೈಡ್ ಮಾಡ್ತಾರೆ. ಸೊ ದ ಡಿವಿಷನ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಕ್ಯಾನ್ ಲೀಡ್ ಟು ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್. ಸೊ ಕ್ಯಾಪಿಟಲಿಸಮ್ ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ವಾ ಅವರು ಪ್ರಾಫಿಟ್ಸ್ ಅಲ್ಲಿ ತಗೋತಿರ್ತಾರೆ. ಸೊ ನಾರ್ಮಲ್ ಲೇಬರ್ಸ್ ವಿಲ್ ಗೆಟ್ ವೇಜಸ್. There can be inequalities in income because of profits being taken by capitalists and wages which is fixed, which does not increase with the amount of production done by labor on proportionate basis. So the capitalists, the one who have invested in the business, can get more amount and can increase their wealth, whereas the wage will be on subsistence level or on minimum level for the normal middle class. So in capitalism, it's all linked. Capitalism alli firms can get monopoly over workers and consumers. ಈಗ ಕ್ಯಾಪಿಟಲಿಸಮ್ ಅಲ್ಲಿ ಈಗ ಒಂದು ಪ್ರೈವೇಟ್ ಕಂಪನಿ ಇದೆ ಅನ್ಕೊಳ್ಳಿ. ಸೊ ಅವರು ದೇ ಕ್ಯಾನ್ ಮೇಕ್ ದೇರ್ ಓನ್ ಲಾಸ್, ಲೈಕ್ ಫಾರ್ ದ ಕಂಪನಿ ಟು ರನ್ ದೇ ಕ್ಯಾನ್ ಮೇಕ್ ರೂಲ್ಸ್ ಫಾರ್ ದೇರ್ ವರ್ಕರ್ಸ್. They can make agreements with their workers, like for fixed wage or any kind of agreement. So ಈಗ ದುಡ್ಡು ಜಾಸ್ತಿ ಇದೆ ಅಂದ್ರೆ they can make better deals with workers. ಸೊ ಅದರಿಂದ ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಮೊನೋಪೊಲಿ ಅಂದ್ರೆ ಗೂಗಲ್ ಅಲ್ಲಿ ವರ್ಕ್ ಮಾಡೋರು ನೋಡಿ ನೀವು, ದೇ ವಿಲ್ ಬಿ ಗೆಟಿಂಗ್ ಬೆಟರ್ ಸ್ಯಾಲರೀಸ್ ಅಂಡ್ ಬೆಟರ್ ಸರ್ವಿಸಸ್ ಫಾರ್ ದೇರ್ ವರ್ಕ್. ಸೊ ಯಾಕಂದ್ರೆ ಅವರು ದೇ ಹ್ಯಾವ್ ಇನ್ವೆಸ್ಟ್ಮೆಂಟ್. ಅದರಿಂದ ಈಗ ವರ್ಕರ್ಸ್ ಮೇಲೆ ಮೊನೋಪೊಲಿ. ಈಗ ಸ್ಕಿಲ್ಡ್ ವರ್ಕರ್ಸ್ ಇವ್ರು ಗೂಗಲ್ ಜೊತೆ ದೇ ಕ್ಯಾನ್ ಹ್ಯಾವ್ ಬೆಟರ್ ಡೀಲ್ಸ್ ಸೊ ದಟ್ ದೇ ಕ್ಯಾನ್ ಹ್ಯಾವ್ ಕಂಟ್ರೋಲ್ ಓವರ್ ದೇರ್ ವರ್ಕರ್ಸ್. ಮತ್ತೆ ಸ್ಮಾಲ್ ಬಿಸ್ನೆಸಸ್ ಈಗ ಗೂಗಲ್ ಲೆವೆಲ್ ಸ್ಕಿಲ್ಡ್ ಎಂಪ್ಲಾಯ್ ಮಾಡ್ಬೇಕಂದ್ರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ದ ಪೇ ಆರ್ ದ ಸರ್ವಿಸ್ ಫಾರ್ ದೇರ್ ಎಂಪ್ಲಾಯೀಸ್. ಅದರಿಂದ ಮೊನೋಪೊಲಿ ಅನ್ನೋ ಕಾನ್ಸೆಪ್ಟ್ ಇದು ಕ್ಯಾಪಿಟಲಿಸಮ್ ಬ್ರೀಡ್ ಮಾಡುತ್ತೆ. ಎ ಹೈ ಪ್ರಾಫಿಟ್ ಅರ್ನಿಂಗ್ ಮೋಟಿವ್. ಸೊ ಕ್ಯಾಪಿಟಲಿಸಮ್ ಅಂದ್ರೆ ಏನು? ಇವಾಗ ಬೇಸಿಕಲಿ ಈ ಕ್ಯಾಪಿಟಲಿಸಮ್ ಅಂದ್ರೆ ಪ್ರೈವೇಟ್ ಪಾರ್ಟೀಸ್ ಅವ್ರ ಮೇನ್ ಮೋಟಿವ್ ಏನಿರುತ್ತೆ? ಪ್ರಾಫಿಟ್ ಮೇಕಿಂಗ್. ಎನ್ವೈರನ್ಮೆಂಟ್ ಏನಾದ್ರೂ ಆಗ್ಲಿ, ಸೊ ಅಟ್ ದ ಎಂಡ್ ಆಫ್ ದ ಡೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಗ್ತಿದ್ಯಾ ಇಲ್ವಾ ಅಷ್ಟನ್ನೇ ನೋಡ್ತಾರೆ. ಸೊ ಅದೇ ಆಡಮ್ ಸ್ಮಿತ್ ಹೇಳಿದ್ದ ಇನ್ವಿಸಿಬಲ್ ಹ್ಯಾಂಡ್ ಆನ್ ದ ಇನ್ವಿಸಿಬಲ್ ಹ್ಯಾಂಡ್ ಅಲ್ಲ, ಸಾರಿ, ಆಡಮ್ ಸ್ಮಿತ್ ಹೇಳ್ದಂಗೆ ದೇ ಆರ್ ಆಕ್ಟಿಂಗ್ ಅಕಾರ್ಡಿಂಗ್ ಟು ದೇರ್ ಸೆಲ್ಫಿಶ್ ಮೋಟಿವ್ಸ್. ಸೊ ವರ್ಕರ್ಸ್ ಆರ್ ಆಕ್ಟಿಂಗ್ ಅಕಾರ್ಡಿಂಗ್ ಟು ದೇರ್ ಸೆಲ್ಫಿಶ್ ಮೋಟಿವ್ಸ್ ಆಫ್ ಗೆಟಿಂಗ್ ಬೆಟರ್ ಪೇ ಅಂಡ್ ಬೆಟರ್ ಕ್ವಾಲಿಟಿ ಆಫ್ ಲೈಫ್. ಸೊ ಎಲ್ಲರೂ ಇಲ್ಲಿ ಸೆಲ್ಫಿಶ್ ಆಗಿ ಆಡ್ತಿದ್ದಾರೆ ಸೊ ದಟ್ ದ ಸಿಸ್ಟಮ್ ಆಫ್ ಕ್ಯಾಪಿಟಲಿಸಮ್ functions efficiently. ಈಗ environmental problems are not the concerns of capitalist.
ಸೊ ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಬ್ಯಾಲೆನ್ಸ್ ಅಂಡ್ ನ್ಯಾಚುರಲ್ ಬ್ಯಾಲೆನ್ಸ್ ಡೆಸ್ಟ್ರಾಯ್ ಆಗುತ್ತೆ. ಮತ್ತೆ ಲಾಸ್ಟ್ ಕಾನ್ ನೋಡಿದ್ರೆ ಬೂಮ್ ಅಂಡ್ ಬರ್ಸ್ಟ್ ಫೇಸ್ ಅಂತ ಇರುತ್ತೆ. ಈಗ ಇಫ್ ಯು ಆರ್ ಎ ಟ್ರೇಡರ್, you can see that the market doesn't go just straight like this when it is going up, or doesn't fall down like this. It comes in phases. Boom phase alli enagutte andre there will be lot of money. ಇದೆಲ್ಲ ಲಿಂಕ್ ಟು ಮಾನಿಟರಿ ಪಾಲಿಸಿ. ಆಕ್ಚುಲಿ ಮುಂದೆ ಅದರದು ಏನು ರಿಲೇಷನ್ ಅಂತ ಮುಂದೆ ಡೀಟೇಲ್ ಆಗಿ ನೋಡೋಣ. ಫಾರ್ ಕನ್ವೀನಿಯನ್ಸ್ sake, let's say there's lot of money with people so that they can invest. This is boom phase. ಇದರಲ್ಲಿ ಏನಾಗುತ್ತೆ, ಯಾರ್ಯಾರಿಗೆ ಕೆಲಸ ಬೇಕೋ ಅವ್ರಿಗೆಲ್ಲ ಕೆಲಸ ಸಿಗ್ತಿರುತ್ತೆ. ಮತ್ತೆ ಯಾವ್ಯಾವ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಬೇಕೋ ಆ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಸಿಗ್ತಿರುತ್ತೆ. ಮತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡ್ತಿರ್ತಾರೆ ಹೆಚ್ಚಾಗಿ. ಸಡನ್ ಆಗಿ ಡಿಮಾಂಡ್ ಅಂದ್ರೆ ಈ ಪ್ರೊಡ್ಯೂಸ್ ಮಾಡಿರೋ ಗೂಡ್ಸ್ಗೆ ಡಿಮಾಂಡ್ ಅಷ್ಟು ಇಲ್ಲದೆ ಇರೋವಾಗ ಏನಾಗುತ್ತೆ, ಮಾರ್ಕೆಟ್ ಆಟೋಮೆಟಿಕಲಿ ಕರೆಕ್ಷನ್ ಆಗುತ್ತೆ. ಕರೆಕ್ಷನ್ ಆಗಿ ಮತ್ತೆ ಇಫ್ ದೇ ಹ್ಯಾವ್ ಮೇಡ್ ಬೆಟರ್ ಇನ್ವೆಸ್ಟ್ಮೆಂಟ್ಸ್ ಹಿಯರ್, the market then again moves up, okay, to meet the growing demand. At sometimes ಏನಾಗುತ್ತಂದ್ರೆ ಈ ಡಿಮಾಂಡ್ ಯಾವತ್ತು ಮೀಟ್ ಆಗಲ್ವಲ್ಲ, ಅವತ್ತು ದೇ ಹ್ಯಾವ್ ಪ್ರೊಡ್ಯೂಸ್ ಮೋರ್ ಗೂಡ್ಸ್. ನೆಕ್ಸ್ಟ್ ಈಗ ಡಿಮಾಂಡ್ ಜಾಸ್ತಿ ಇರ್ಬೇಕಂದ್ರೆ ಜನರ ಹತ್ರ ದುಡ್ಡು ಇರ್ಬೇಕಾಗುತ್ತೆ. ಸೊ ಜನರ ಹತ್ರ ದುಡ್ಡು ಓವರ್ ಆಗಿದ್ದಾಗ ಇಟ್ ಆಟೋಮೆಟಿಕಲಿ ಲೀಡ್ಸ್ ಟು ಇನ್ಫ್ಲೇಷನ್ ಅಂಡ್ ಅದರ್ ಪ್ರಾಬ್ಲಮ್ಸ್. ಸೊ ಅಂತ ಟೈಮಲ್ಲಿ ಮೋಸ್ಟ್ಲಿ ಸೆಂಟ್ರಲ್ ಬ್ಯಾಂಕ್ ಆ ತರ ಅವರು ಈಸಿ ಮನಿ, ಟೈಟ್ ಮನಿ ಪಾಲಿಸಿನ ಫಾಲೋ ಮಾಡ್ತಾರೆ. ಆಗ the banks won't give loans very easily. So the demand in the whole economy falls. The economy will be prone to bust phase. Then again it picks up. Okay, ಇದು ಏರುಪೇರು ಆಗೋದ್ರಿಂದ ನಿಮ್ಗೆ ಮೇನ್ ಏನ್ ಪ್ರಾಬ್ಲಮ್ಸ್ ಬರ್ಬೋದು ಅಂದ್ರೆ, ನಿಮ್ಗೆ ಪಬ್ಲಿಕ್ ಗೂಡ್ಸ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಫುಡ್ ಇನ್ಫ್ಲೇಷನ್ ಆಗ್ಬೋದು. ಮತ್ತೆ it will be prone to like economic crisis like 1929 and 2008. These are all disadvantages of capitalism. Second type of economy, socialist or command economy. ಇದರಲ್ಲಿ ಏನಂದ್ರೆ ಗವರ್ಮೆಂಟ್ ವಿಲ್ ಕಂಟ್ರೋಲ್ ದ ಮೀನ್ಸ್ ಆಫ್ ಓನರ್ಶಿಪ್. ಈಗ ಏನ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಬೇಕು, ಕಾರ್ಸ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಾ ಅಥವಾ ಫುಡ್ ಪ್ರೊಡಕ್ಷನ್ಗೆ ಜಾಸ್ತಿ ಒತ್ತು ಕೊಡಬೇಕಾ, ಅದನ್ನ ಡಿಸೈಡ್ ಮಾಡೋದು ಯಾರು? ಗವರ್ಮೆಂಟ್. ಸೊ ಇಲ್ಲಿ ಪ್ರೊಡಕ್ಷನ್ ಏನಾಗಿರುತ್ತೆ, ಸೆಂಟ್ರಲೈಸ್ಡ್ ಆಗಿರುತ್ತೆ. ಮಾರ್ಕೆಟ್ ಎಕಾನಮಿನಲ್ಲಿ ಡಿಸೆಂಟ್ರಲೈಸ್ಡ್ ಆಗಿರುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಹೋಗುತ್ತಲ್ವಾ ಅಲ್ಲೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ದ ಮೇನ್ ಪ್ರೊಪೋನೆಂಟ್ಸ್ ಆಫ್ ದಿಸ್ ಕೈಂಡ್ ಆಫ್ ಎಕಾನಮಿ ವಾಸ್ ಮಾರ್ಕ್ಸ್, ಎಂಗಲ್ಸ್ ಅಂಡ್ ಲೆನಿನ್. USSR ಅವರೆಲ್ಲ ಸೋಷಿಯಲಿಸ್ಟ್ ಎಕಾನಮಿನ ಫಾಲೋ ಆಗಿದ್ದು ಲೆನಿನ್ ಟೈಮಿಂಗ್. ಸೊ ಇದಕ್ಕೂ ಕೆಲವು ಅಡ್ವಾಂಟೇಜಸ್ ಇದೆ. ಸೊ ಈಗ ಮಾಸ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಮಾಡ್ಬೇಕಾದ್ಕೊಳ್ಳಿ. ಈಗ ರಿಸೋರ್ಸಸ್ನ ಈಗ ಯಾವುದೋ ಒಂದು ಮೈನಿಂಗ್ ಇದೆ ಅನ್ಕೊಳ್ಳಿ, ನಮ್ ಕಂಟ್ರಿ ತುಂಬಾ ಪುವರ್ ಇದೆ ಅಂಡ್ ವಿ ಹ್ಯಾವ್ ಟು ಎಕ್ಸ್ಪ್ಲಾಯ್ಟ್ ದಿಸ್ ರಿಸೋರ್ಸ್ ಸೊ ದಟ್ ವಿ ಕ್ಯಾನ್ ಮೇಕ್ ಬೆಟರ್ ಲಿವಿಂಗ್ ಫಾರ್ ಆರ್ ಪೀಪಲ್, ವಿ ಕ್ಯಾನ್ ಇಂಪ್ರೂವ್ ಅವರ್ ಎಕಾನಮಿ. ಅದನ್ನ ಮಾಸ್ ಆಗಿ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ರೆಗ್ಯುಲೇಷನ್, ಗವರ್ಮೆಂಟ್ ಕಂಟ್ರೋಲ್, ಅದರ ಮೇಲೆ ಈಗ ಗವರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡಿ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕಾಗುತ್ತೆ. ಸೊ ಈಗ ನಮ್ದು sometimes in capitalist economy what happens is, because of improvement in technology, people may lose their jobs. ಈ ಸೋಷಿಯಲಿಸಮ್ ಅಲ್ಲಿ ಏನಂದ್ರೆ, ಸೊ ವಿ ಹ್ಯಾವ್ ಟು ಕೀಪ್ ಪೀಪಲ್ ಸೆಂಟ್ರಿಕ್ ಅಪ್ರೋಚ್. ಪೀಪಲ್
ಜಾಬ್ ಕಳ್ಕೋಬಾರ್ದು. ಸೊ ದಟ್ ವಿ ಕ್ಯಾನ್ ಕ್ರಿಯೇಟ್ ಅಡಿಷನಲ್ ಜಾಬ್ ಫಾರ್ ಕಮ್ಯುನಿಟಿ ಮೆಂಬರ್ಸ್ ಅಂಡ್ ಸಿಟಿಸನ್ಸ್ ಡ್ಯೂ ಟು ಇನ್ಕ್ರೀಸ್ಡ್ ಮೊಬಿಲಿಟಿ ಆಫ್ ರಿಸೋರ್ಸಸ್. ಅದೇ ಸೋಷಿಯಲಿಸ್ಟ್ ಎಕಾನಮಿ ಏನಂದ್ರೆ ಇಟ್ focuses on benefits to society or individual interests. It encourages more efficient use of valuable resources. So socialist economy ಇಂದ ನಾವು ಓವರ್ ಆಲ್ ಪಬ್ಲಿಕ್ ಗೂಡ್ಸ್, ಎಸೆನ್ಷಿಯಲ್ ಗೂಡ್ಸ್ ಏನಿದೆ ಅದೆಲ್ಲ ಎಲ್ಲರಿಗೂ ಬೇಕಾಗಿದ್ದನ್ನ ಇವರು ಪ್ರೊಡ್ಯೂಸ್ ಮಾಡಿ ಓವರ್ ಆಲ್ ವೆಲ್ ಬೀಯಿಂಗ್ ಆಫ್ ಸೊಸೈಟಿನ ನೋಡ್ಕೋಬಹುದು. ಇಷ್ಟು ಪ್ರೋಸ್ ಆದ್ರೆ ಕಾನ್ಸ್ ಏನು? ಇಟ್ ಕ್ರಿಯೇಟ್ಸ್ ಸ್ಕಾರ್ಸಿಟಿ ಡ್ಯೂ ಟು ಇನೆಬಿಲಿಟಿ ಟು ಪ್ಲಾನ್ ಫಾರ್ ಇಂಡಿವಿಜುವಲ್ ನೀಡ್ಸ್. ಈಗ ಇಂಡಿವಿಜುವಲ್ ಡಿಮಾಂಡ್ ನ ಇದು ಕೇಟರ್ ಮಾಡಲ್ಲ. ವಾಟ್ ಎವರ್ ದ ಗವರ್ಮೆಂಟ್ ಡಿಸೈಡ್ಸ್, ದ ಮಾರ್ಕೆಟ್ ವಿಲ್ ಪ್ರೊಡ್ಯೂಸ್. The firms will produce. It forces government rationing due to inability to calculate demand on set prices. So Adam Smith ಇನ್ವಿಸಿಬಲ್ ಹ್ಯಾಂಡ್ ಅಂತ ಏನಿದೆ ಅದು ಇಲ್ಲಿ ಎಫಿಷಿಯಂಟ್ ಆಗಿ ಫಂಕ್ಷನ್ ಆಗಲ್ಲ. ಸೊ ಸಪ್ಲೈ ಅಂಡ್ ಡಿಮಾಂಡ್ ನ ಗವರ್ಮೆಂಟ್ ಅವರು ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದು ಮಾರ್ಕೆಟ್ ಫೋರ್ಸಸ್ಗೆ ಬಿಟ್ರೆ ತುಂಬಾ ಒಳ್ಳೆಯದು. ಮತ್ತೆ ಕಾಂಪಿಟೇಷನ್ ಕೂಡ ಇರಲ್ಲ. ಫಾರ್ ಎಕ್ಸಾಂಪಲ್, ಈಗ ಯು ಕ್ಯಾನ್ ಸಿ ದ ಫಾಲ್ ಆಫ್ BSNL. ಮಾರ್ಕೆಟ್ ಕಾಂಪಿಟೇಷನ್ ಯಾವಾಗ ಇರಲ್ವಾ ಆಗ they won't be the customer won't be getting a better services. You can see when government opened up the telecommunications to private parties, there was boom in technology. So market competition in the innovation ಬರುತ್ತೆ. ಅದೇ ಈ ಸೋಷಿಯಲಿಸ್ಟ್ ಎಕಾನಮಿನಲ್ಲಿ ಅದು ಆಗಲ್ಲ. It inhibits employees' freedom to pursue creative jobs and careers. ಈಗ ಮಾರ್ಕೆಟ್ ಎಕಾನಮಿನಲ್ಲಿ ಏನಾಗುತ್ತಂದ್ರೆ ಇನೋವೇಷನ್ ಜಾಸ್ತಿ ಇದ್ದಾಗ ಸೊ more and more opportunities for creative jobs. ಈಗ ಒಂದು ಸ್ಟಾರ್ಟ್ಅಪ್ ನಡೀತಿದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಹೊಸ ಇನೋವೇಟಿವ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಸಿಗ್ತಿದೆ. ಅದು ಸೋಷಿಯಲಿಸ್ಟ್ ಎಕಾನಮಿನಲ್ಲಿ ಆಗಲ್ಲ. ಯಾಕಂದ್ರೆ ದ ಮೀನ್ಸ್ ಆಫ್ ಪ್ರೊಡಕ್ಷನ್, ಇನ್ವೆಸ್ಟ್ಮೆಂಟ್, ಎವ್ರಿಥಿಂಗ್ ವಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಗವರ್ಮೆಂಟ್. ಸೊ in modern world, no economy is completely market based or completely command based. So every economy is mixed. So Indian economy kuda since the independence in 1947 it was mixed economy, although aga it was leaning towards socialism. After 1991 reforms, it is leaning more towards market economy. But overall, our country is a mixed economy. So most of the sectors ಅಲ್ಲಿ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಇರಲ್ಲ. ಬಟ್ ಕ್ರಿಟಿಕಲ್ ಸೆಕ್ಟರ್ಸ್ ಇರುತ್ತಲ್ವಾ, ಲೈಕ್ ಡಿಫೆನ್ಸ್, ನ್ಯೂಕ್ಲಿಯರ್ ಟೆಕ್ನಾಲಜಿ, ಅದೆಲ್ಲ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಮತ್ತೆ ಗವರ್ಮೆಂಟ್ ಮೈ ಡಿಸ್ಟ್ರಿಬ್ಯೂಟ್ ಎಸೆನ್ಷಿಯಲ್ ಪಬ್ಲಿಕ್ ಗುಡ್ಸ್. ದಿಸ್ ಇಸ್ ಸೋಷಿಯಲಿಸ್ಟ್ ಫೀಚರ್. ಲೈಕ್ ಈಗ PDS ಎಲ್ಲ ಕೊಡ್ತಾರಲ್ವಾ, ದಟ್ ಈಸ್ ಸೋಷಿಯಲಿಸ್ಟಿಕ್ ಫೀಚರ್ ಆಫ್ ಆರ್ ಎಕಾನಮಿ. ಅಂಡ್ government can redistribute income through tax policies. ಈಗ tax, if the rich is being taxed and it is redistributed to the lower stratas of society, can redistribute income through tax policies. ಅಂದ್ರೆ ಮಿಕ್ಸ್ಡ್ ಎಕಾನಮೀಸ್ ನಲ್ಲಿ ಈಗ ಕಂಪ್ಲೀಟ್ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ, ಕ್ಯಾಪಿಟಲಿಸ್ಟಿಕ್ ಎಕಾನಮಿ ನಲ್ಲಿ ಏನಾಗುತ್ತೆ, ದ ಮೋರ್ ದ ಯಾರು ರಿಸ್ಕ್ ಜಾಸ್ತಿ ತಗೊಂಡು ಯಾರು ಅರ್ನ್ ಮಾಡ್ತಾರಲ್ವಾ ಅವ್ರಿಗೆ ಟ್ಯಾಕ್ಸ್ ಕಟ್ಸ್ ಸಿಗುತ್ತೆ. ಇಲ್ಲಿ
ನಾವೇನ್ ಮಾಡ್ತೀವಿ, ವಿ ಟ್ಯಾಕ್ಸ್ ದ ರಿಚ್ ಸೊ ದಟ್ ವಿ ಕ್ಯಾನ್ ಯೂಸ್ ದಟ್ ಮನಿ ಫಾರ್ ಸೋಷಿಯಲಿಸ್ಟಿಕ್ ಪಾಲಿಸೀಸ್, so that we can reduce income inequality. Next, who are all the players in this economy? Either private firms, government sector, household sector, external sectors. These are all the four sectors of economy. We'll take 5 minutes break, then we'll continue. Okay, let's continue. ಈಗ ಒಂದು ಎಕಾನಮಿ ಅಂದ್ರೆ, ಈಗ ಒಂದು economy is nothing but a territory plus economic activities. ಇದರಲ್ಲಿ ಯಾರ್ಯಾರೆಲ್ಲ ಇರ್ತಾರೆ? ಪ್ರೈವೇಟ್ ಫರ್ಮ್ಸ್ ಇರುತ್ತೆ, ಸೊ ಕಂಪನೀಸ್, ಪ್ರೈವೇಟ್ ಕಂಪನೀಸ್. And there'll be government sector. There'll be a government who taxes and provides services for its citizens. And there'll be household, everyone. ನಾನು ಆಗಿರ್ಬೋದು, ನೀವಾಗಿರ್ಬೋದು, ಈವನ್ ಅಂಬಾನಿ, Dani, everyone belongs to household sector. Private firms and they are just companies. And external sector, the important export sector. Na external sector ante how we conduct our trade with other countries. ಸೊ ಈಗ ಒಂದು ಎಕಾನಮಿ ಅಂದ್ರೆ ಒಂದು ಏನನ್ನಾದ್ರೂ ಪ್ರೊಡಕ್ಷನ್ ನಡೆಸಬೇಕಾದ್ರೆ, ಸೊ ಇಫ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ಸಮಥಿಂಗ್, we need to have factors of production. We need to have land, labor, capital, and entrepreneur. For anything, if you have to produce anything, we need a piece of land, and we need people to work, and we need capital like machinery or financial capital like money, and intellectual capital like IPRs, like innovate, whatever. ಏನಾದ್ರೂ ಪ್ರೊಡ್ಯೂಸ್ ಮಾಡ್ಬೇಕಾದ್ರೂ ನಮಗೆ ಈ ತರ ಕ್ಯಾಪಿಟಲ್ ಬೇಕಾಗುತ್ತೆ. ಇನ್ ಸ್ಟ್ರಿಕ್ಟ್ ಸೆನ್ಸ್, ಇನ್ ಸ್ಟ್ರಿಕ್ಟ್ ಎಕನಾಮಿಕ್ ಸೆನ್ಸ್, ಕ್ಯಾಪಿಟಲ್ ಅಂದ್ರೆ ಜಸ್ಟ್ ಫಿಸಿಕಲ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಬಟ್ ಇನ್ ಮಾಡರ್ನ್ ವರ್ಲ್ಡ್, ಲೈಕ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂಡ್ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಆರ್ ಆಲ್, ಎಲ್ಲಾನು ಕ್ಯಾಪಿಟಲ್ ಅನ್ನೋ ಡೆಫಿನೇಷನ್ ಕೆಳಗಡೆ ಬರುತ್ತೆ. ಅಂಡ್ ಎಲ್ಲ ವರ್ಕರ್ಸ್ ಇದ್ದು, ಲೇಬರ್ ಇದ್ದು, ಲ್ಯಾಂಡ್ ಇದ್ದು, ಕ್ಯಾಪಿಟಲ್ ಇದ್ದು, ಇದನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ರಿಸ್ಕ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆಂಟರ್ಪ್ರಿನರ್ ಅನ್ನೋ ಒಬ್ಬ ಬೇಕಾಗುತ್ತೆ. ಸೊ someone has to take the risk of starting a business to produce whatever is needed. ಸೊ ಇದಕ್ಕೆ ಈಚ್ ಒನ್ ಆಫ್ ದ ಫ್ಯಾಕ್ಟರ್ಸ್ಗೆ ಇನ್ಕಮ್ ಇರುತ್ತೆ. ಅದನ್ನ ನಾವು ಫ್ಯಾಕ್ಟರ್ ಇನ್ಕಮ್ ಅಂತೀವಿ. ಮುಂದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ತೀವಿ. ಮತ್ತೆ GDP ಎಸ್ಟಿಮೇಷನ್ ಅಲ್ಲಿ ಕೂಡ ಫ್ಯಾಕ್ಟರ್ ಕಾಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದೆಲ್ಲ ಇದಕ್ಕೆ ರಿಲೇಟೆಡ್. ಈ ಬೇಸಿಕ್ಸ್ ನ ನೀವು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು. ಲ್ಯಾಂಡ್ಗೆ ಏನ್ ಬರುತ್ತೆ ಅಂದ್ರೆ ರೆಂಟ್ ಬರುತ್ತೆ, ಅಂಡ್ ಲೇಬರ್ಗೆ ವೇಜಸ್ ಬರುತ್ತೆ. ಅಂಡ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಬರುತ್ತೆ. And entrepreneur, since he takes the risk, he'll be getting the reward. So even entrepreneur ಅನ್ನೋನ್ನ ಪ್ರಾಫಿಟ್ ತಗೋತಾನೆ. So these are all the factors of production. The factors of production. Then we'll move on to the types of goods. ಇಲ್ಲಿ ಟೈಪ್ಸ್ ಆಫ್ ಗೂಡ್ಸ್ ಅಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ ಮತ್ತೆ ಫೈನಲ್ ಗೂಡ್ಸ್ ಅಂತ ಹೇಳ್ತೀವಿ. ಇಂಟರ್ಮೀಡಿಯೇಟ್ ಗೂಡ್ಸ್ ಅಲ್ಲಿ 3 ಕಂಡೀಷನ್ಸ್ ಬರುತ್ತೆ. Intermediate good is a good of man-made.
ಎಕ್ಸಾಂಪಲ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಟೀನ ಎಕ್ಸಾಂಪಲ್ ಆಗಿ ತಗೋಣ. ಟೀ ಈಗ ನಾವು ಮನೆಗೆ ತಗೊಂಡ್ರೆ ಅದು ಫೈನಲ್ ಗೂಡ್ಸ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟ್ರಾನ್ಸಾಕ್ಷನ್ ಇನ್ ಮಾರ್ಕೆಟ್ ನಡೆದಿರೋದು ಫೈನಲ್ ಕನ್ಸ್ಯೂಮರ್ಗೋಸ್ಕರ. ಈಗ ಅದೇ ಟೀ ಶಾಪ್ ಅವನು ಟೀ ಪೌಡರ್ ನ ತಗೊಂಡು ಅವನು ಟೀ ಮಾಡ್ದ ಅಂದ್ರೆ ಅದು ಇಂಟರ್ಮೀಡಿಯೇಟ್ ಗುಡ್. ಅಲ್ಲಿ ಟೀ ಇಸ್ ಅ ಪ್ರಾಡಕ್ಟ್ ಆಫ್ ಮ್ಯಾನ್ ಮೇಡ್ ಪ್ರೋಸೆಸ್. ಸೆಕೆಂಡ್ ಕಂಡೀಷನ್ ಏನಂದ್ರೆ it takes part in further production process. But the third condition ಅಂದ್ರೆ it transforms itself in further production process. ಈಗ ಯಾರಾದ್ರೂ ನಿಮ್ಗೆ ಇಂಟರ್ಮೀಡಿಯೇಟ್ ಗುಡ್ ಅಂದ್ರೆ ಏನು ಅಂತ ಕೇಳಿದ್ರೆ ಈ 3 ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಬೇಕು, ಆಗ್ಲೇ ಅದು ಕನ್ಸ್ಯೂಮರ್ ಗುಡ್ ಆಗುತ್ತೆ. ಸಾರಿ, ಇಂಟರ್ಮೀಡಿಯೇಟ್ ಗುಡ್ ಆಗುತ್ತೆ. ಸೊ ಈಗ ಟೀದು ಎಕ್ಸಾಂಪಲ್ ಕೊಟ್ಟನಲ್ವಾ, ವೆದರ್ ಇಟ್ ಇಸ್ ಪ್ರಾಡಕ್ಟ್ ಆಫ್ ಮ್ಯಾನ್ ಮೇಡ್ ಪ್ರೋಸೆಸ್, ಎಸ್ ಇಟ್ ಈಸ್ ಪ್ರೋಸೆಸ್ಡ್. ಮತ್ತೆ ಈಗ ಟೀ ಪೌಡರ್ನ ಟೀ ಶಾಪ್ ಅವನು ತಗೊಂಡ್ ಬಂದು ಅವನು ಟೀ ಪೌಡರ್ ನ ಸೆಲ್ ಮಾಡ್ತಾನ? ಇಲ್ವಲ್ಲ, ಟೀ ಆಗಿ ಸೆಲ್ ಮಾಡ್ತಾನೆ. ಸೊ ಅದು ಟೀ ನೆಕ್ಸ್ಟ್ ಅದು ಫೈನಲ್ ಗುಡ್ ಆದಾಗ ಮಾರ್ಕೆಟ್ ಅಲ್ಲಿ ಅದು ಫರ್ದರ್ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಈಗ ಸೇಮ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ವಾಷಿಂಗ್ ಮಿಷಿನ್ ನ ನೀವು ಮನೆಗೆ ತಗೊಂಡ್ರಂದ್ರೆ ಅದು ಫೈನಲ್ ಗುಡ್ ಆಗುತ್ತೆ. ಅದೇ ಒಬ್ಬ ಲಾಂಡ್ರಿ ಅವರು ಮೆಷಿನ್ ನ ಪರ್ಚೇಸ್ ಮಾಡಿದ್ರಂದ್ರೆ ಅದು ಇಂಟರ್ಮೀಡಿಯೇಟ್ ಗುಡ್ ಆಗುತ್ತೆ. ಸಾರಿ, ಅದು ಅವ್ರಿಗೆ ಕ್ಯಾಪಿಟಲ್ ಗುಡ್ ಆಗುತ್ತೆ. ಆಕ್ಚುಲಿ ಮುಂದೆ ನೋಡೋಣ. ಅದು ಕ್ಯಾಪಿಟಲ್ ಗುಡ್ ಮತ್ತೆ ಕನ್ಸಂಪ್ಷನ್ ಗುಡ್ ಅಲ್ಲಿ ಇದು ತಗೋಣ. ವೆದರ್ ದ ವಾಷಿಂಗ್ ಮೆಷಿನ್ ದ ಲಾಂಡ್ರಿ ಗೈ purchased, whether it is intermediate good or final good. Let's check these 3 conditions. Whether it's product of man-made process, yes. Does it take part in further production process? Yes. Does it transform itself in further production process? No. Why? There's no washing machine in laundry clothes, right? So the machine he purchased comes under the category of capital goods. So capital goods na purchase ಮಾಡಿದಾಗ ಇದಕ್ಕೆ ಡಿಪ್ರಿಸಿಯೇಷನ್ ಅಂತ ಆಗುತ್ತೆ ಅಷ್ಟೇ. ಅದನ್ನ ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಾನು ಅಂತಾರೆ. ಮತ್ತೆ ಫೈನಲ್ ಗೂಡ್ಸ್ ಅಲ್ಲೂ ಕನ್ಸಂಪ್ಷನ್ ಗೂಡ್ಸ್ ಮತ್ತೆ ಕ್ಯಾಪಿಟಲ್ ಗೂಡ್ಸ್ ಅಂತ 2 ಟೈಪ್ ಇರುತ್ತೆ. ಕನ್ಸಂಪ್ಷನ್ ಗುಡ್ ಇದರಲ್ಲಿ ಡ್ಯೂರಬಲ್, ನಾನ್ ಡ್ಯೂರಬಲ್ ಮತ್ತೆ ಸರ್ವಿಸಸ್. ಸೊ ಡ್ಯೂರಬಲ್ ಆರ್ ನಥಿಂಗ್ ಬಟ್ ಇದ್ರದ್ದು ಲೈಫ್ ತುಂಬಾ ಕಡಿಮೆ ಇರುತ್ತೆ, ಯೂಶಲಿ ಲೆಸ್ ದೆನ್ 3 years. ಅದನ್ನ ಡ್ಯೂರಬಲ್ ಗೂಡ್ಸ್ ಅಂತೀವಿ, ಡ್ಯೂರಬಲ್ ಕನ್ಸಂಪ್ಷನ್ ಗೂಡ್ಸ್ ಅಂತೀವಿ. ಮತ್ತೆ ನಾನ್ ಡ್ಯೂರಬಲ್ ಕನ್ಸಂಪ್ಷನ್ ಗುಡ್ ಅಂದ್ರೆ ಸೊ ಇಟ್ಸ್ ಲೈಫ್ ಈಸ್ ಪ್ರೆಟಿ ಲಾಂಗ್, ಸೊ ಮೋರ್ ದೆನ್ 3 years ಆ ತರ ಇರೋ ಗೂಡ್ಸ್ ನ ನಾನ್ ಡ್ಯೂರಬಲ್ ಗೂಡ್ಸ್ ಅಂತೀವಿ. And services are intangible, you can't touch and feel it. So there are 3 types of consumer goods. So ಈ ಸರ್ವಿಸಸ್ ನು ಗೂಡ್ಸ್ ಕ್ಯಾಟಗರಿನಲ್ಲೇ ಹಾಕಿದ್ದಾರೆ. ಸೊ ಅದನ್ನ ಕನ್ಸಂಪ್ಷನ್ ಗೂಡ್ಸ್. ಸೊ ಕ್ಯಾಪಿಟಲ್ ಗೂಡ್ಸ್ ಆಲ್ರೆಡಿ ಹಿಂದೆ ಹೇಳ್ದಂಗೆ ಕ್ಯಾಪಿಟಲ್ ಗೂಡ್ಸ್ ಕ್ಯಾನ್ ಬಿ ಐದರ್ ಫಿಸಿಕಲ್ ಗೂಡ್ಸ್. ಫ್ರಮ್ ದ ಎಕ್ಸಾಂಪಲ್ ಆಫ್ ವಾಷಿಂಗ್ ಮೆಷಿನ್ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದು, ಅದು ಇಟ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಫಿಸಿಕಲ್ ಗೂಡ್ಸ್. ಅದೇ ಫೈನಾನ್ಷಿಯಲ್ ಕ್ಯಾಪಿಟಲ್ ಗೂಡ್ ಅಂದ್ರೆ ಏನು? ಈಗ ಯಾರೋ ಒಬ್ರು ಇನ್ವೆಸ್ಟ್ ಮಾಡ್ತಾರೆ ಒಂದು ಕಂಪನಿಯಲ್ಲಿ, ಸೊ ದಟ್ ವಿಲ್ ಬಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಫಾರ್ ದ ಕಂಪನಿ ಅಲ್ವಾ. ಈಗ ಯಾವುದೋ ಒಂದು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಅದರ ಮೇಲೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಇದೆ. ಈಗ ಯಾವುದೋ ಒಂದು ಮೆಡಿಸಿನ್ ನ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ,
ಆ ಒಂದು ಕಂಪನಿ, ಆ ಕಂಪನಿಗೆ ಯಾರು ಕಂಡಿಡ್ದಿರ್ತಾರಲ್ವಾ ಅವ್ರ ಹತ್ರ IPR ರೈಟ್ಸ್ ಇರುತ್ತೆ. ಆ IPR ರೈಟ್ಸ್ ನ ಈ ಕಂಪನಿ ಪರ್ಚೇಸ್ ಮಾಡುತ್ತಲ್ವಾ, ಇದನ್ನ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈಗ ಇದನ್ನ ಮ್ಯಾಕ್ರೋ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಣ. ಸೊ ಈಗ ಒಂದು ಎಕ್ಸಾಂಪಲ್ ಮೂಲಕ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. Suppose there is a factory which produces consumption goods of worth 700 and capital goods of worth 300. So ಇಲ್ಲಿ ಏನಾಯ್ತು, total output. Let's say there's only one company in our economy. India ಪೂರ್ತಿ ಒಂದೇ ಕಂಪನಿ ಇದೆ. ಅದು ಆ ಕಂಪನಿ ಕನ್ಸಂಪ್ಷನ್ ಗೂಡ್ಸ್ 700 rupees ವರ್ತ್ ಆಫ್ ಕನ್ಸಂಪ್ಷನ್ ಗೂಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಕ್ಯಾಪಿಟಲ್ ಗೂಡ್ಸ್ ವರ್ತ್ ಆಫ್ 300 rupees ಪ್ರೊಡ್ಯೂಸ್ ಮಾಡುತ್ತೆ ಪರ್ ಇಯರ್. ಅದರಲ್ಲಿ ಸೊ ದ ಟೋಟಲ್ ಔಟ್ಪುಟ್ ಇಸ್ 1000 rupees, which is total production of both consumption and capital goods. This is actually a definition of GDP. We'll be seeing it in detail in future slides. So the gross investment in the economy is 300. So investment andre enu? Investment is the percentage of capital goods produced within an economy. Let's keep this simple definition for time's sake. So investment is measured as the percentage of output which consists of capital goods. So ಈಗ ಇದು ಜಸ್ಟ್ ಡೊಮೆಸ್ಟಿಕ್ ಟೆರಿಟರಿಲಿ ವಿತೌಟ್ ಎನಿ ಎಕ್ಸ್ಟರ್ನಲ್ ಸೆಕ್ಟರ್ ನೋಡಿದೀವಿ. ಸೊ ಅದೇ ಈಗ ಕಂಟ್ರಿ ಕ್ಯಾಪಿಟಲ್ ಗೂಡ್ಸ್ ನ ಇಂಪೋರ್ಟ್ ಮಾಡ್ತಾ ಅನ್ಕೊಳ್ಳಿ, 100 rupees ವರ್ತ್ ಆಫ್ ಕ್ಯಾಪಿಟಲ್ ಗೂಡ್ಸ್ ನ ಇಂಪೋರ್ಟ್ ಮಾಡ್ತಂದ್ರೆ, ಸೊ ದ ಗ್ರಾಸ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ 400 rupees. ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಟೋಟಲ್ amount of capital goods purchased will be of worth 400 rupees. So the investment percentage will be 400 by 1000 rupees, which is 40%. So ಇಲ್ಲಿ 1000 ಅಂತಾನೆ ಇಟ್ಕೊಂಡಿದೀವಿ. ಯಾಕೆ ಅಂತ ಹೇಳಿದ್ರೆ the output of overall domestic territory is 1000 rupees. And what percentage, ಈಗ 400 ಅಂದ್ರೆ the what percentage of the output is capital investment ಅಂತ ನೋಡಿದ್ರೆ, that is 400 out of 1000 rupees, that is 40%. ಈ 400 ವರ್ತ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಎಕಾನಮಿಲಿ ಆಡ್ ಆಗ್ತಿದೆ. ಸೊ ಯೂಶಲಿ ಇನ್ವೆಸ್ಟ್ಮೆಂಟ್ ಇದನ್ನೆಲ್ಲ ಆಸ್ ಅ ಪರ್ಸೆಂಟೇಜ್ ಆಫ್ GDP ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಈಗ ನೀವು ಬಜೆಟ್ ಡಾಕ್ಯುಮೆಂಟ್ಸ್ ನೆಲ್ಲ ಓದಿದ್ರೆ ನಿಮ್ಗೆ ಅಲ್ಲಿ ಐದರ್ ಇನ್ವೆಸ್ಟ್ಮೆಂಟ್ ಆಸ್ ಪರ್ಸೆಂಟೇಜ್ ಆಫ್ GDP ಅಂತ ಕೊಟ್ಟಿರ್ತಾರೆ, ಅಥವಾ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಆಸ್ ಅ ಪರ್ಸೆಂಟೇಜ್ ಆಫ್ GDP ಅಂತ ಕೊಟ್ಟಿರ್ತಾರೆ. ಸೊ ಅದರಿಂದ ನಿಮ್ಗೆ ಆ ನಂಬರ್ಸ್ ಇಂದ ನೀವು ಏನ್ ಸೆನ್ಸ್ ಮಾಡ್ತೀರಾ ಅಂದ್ರೆ, so much rupees worth of capital goods is added to our economy ಅಂತ ನೀವು ಅರ್ಥ ಮಾಡ್ಕೋಬೇಕು. But if we also export capital worth of 40 rupees, that should be subtracted, right? So let's say we export capital goods of worth 40 rupees, then the overall investment will be rupees 360, which is of 36%. ಸೊ ಇನ್ವೆಸ್ಟ್ಮೆಂಟ್ ನ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಅಂತೀವಿ. ಅಂದ್ರೆ ಕಾಮನ್ ಸೆನ್ಸ್ ಆಗಿ ನಮ್ಗೆ ಈಗ ಏನ್ ಅರ್ಥ ಆಗಿರ್ಬೇಕಂದ್ರೆ, ಕ್ಯಾಪಿಟಲ್ ಅಂದ್ರೆ ಸಮಥಿಂಗ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಫರ್ದರ್ ಗೂಡ್ಸ್ ಅಂಡ್ ಸರ್ವಿಸಸ್. ಆತರ ಇಟ್ ಕ್ಯಾನ್ ಬಿ ಐದರ್ ಫಿಸಿಕಲ್ ಆರ್ ಇಂಟೆಲೆಕ್ಚುಯಲ್ ಆರ್ ಫೈನಾನ್ಷಿಯಲ್. ಸೊ ಇದು ಇನ್ವೆಸ್ಟ್ಮೆಂಟ್ ಆಸ್ ಅ ಪರ್ಸೆಂಟೇಜ್ ಆಫ್ GDP ಅಂತ 2015 ಇಂದ 23 ವರೆಗೂ ನೋಡಿ. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನಂದ್ರೆ, ಗ್ರಾಸ್ ಎಷ್ಟು ಕ್ಯಾಪಿಟಲ್ ನ ನೀವು ಆಡ್ ಮಾಡ್ತಿರೋ, ದ ಫ್ಯೂಚರ್ ಪ್ರೊಡಕ್ಷನ್ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಒಂದು ಅಸಂಪ್ಷನ್.
ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ಬೇಕರಿ ಇದೆ ಅನ್ಕೊಳ್ಳಿ. ಬೇಕರಿಯಲ್ಲಿ ನೀವು ಪಫ್ಸ್ ನ ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಒಂದು ಮೆಷಿನ್ ಅಲ್ಲಿ ಒನ್ ಡೇಗೆ 10 ಪಫ್ಸ್ ಅಷ್ಟೇ ಪ್ರೊಡ್ಯೂಸ್ ಮಾಡಕ್ಕೆ ಆಗುತ್ತೆ ಅಂದ್ರೆ, ವೆನ್ ಯು ಆಡ್ ಮೋರ್ machines for your bakery, then your production will be increased. ಸೊ ಓವರ್ ಆಲ್ ಎಕಾನಮಿನಲ್ಲಿ ನೋಡಿದ್ರೆ ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಜಾಸ್ತಿ ಮಾಡ್ತೀವೋ GDP ಕೂಡ ಅದ್ರ ಪ್ರಕಾರ ರೈಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಸ್ಟಾಟಿಸ್ಟಿಕ್ಸ್. ಈ ಗ್ರಾಫ್ ಅಲ್ಲಿ ನೀವು ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅಂತ ನೋಡ್ಬೋದು. ಬಿಫೋರ್ ಕೋವಿಡ್ the investment was around 30 to 31, and investment fell during COVID year to around 27%. Then it is again in rising trajectory. Next, gross capital formation ಗೆ ಮತ್ತೆ gross fixed capital formation ಗೆ ಡಿಫರೆನ್ಸ್ ಏನು ಅಂತ ತಿಳ್ಕೋಬೇಕು ನೀವು. ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಇದರಲ್ಲಿ ಎಲ್ಲ ಮಿಷಿನರಿ, ಎಕ್ವಿಪ್ಮೆಂಟ್, ನ್ಯೂ ಕನ್ಸ್ಟ್ರಕ್ಷನ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಮತ್ತೆ ನೆಟ್ ಆಕ್ವಿಸಿಷನ್ ಆಫ್ ವ್ಯಾಲ್ಯೂಬಲ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಜೆಮ್ಸ್ ಸ್ಟೋನ್ಸ್, ಮತ್ತೆ ಚೇಂಜ್ ಇನ್ ಸ್ಟಾಕ್ ಆರ್ ಇನ್ವೆಂಟರಿ. ಇದು ಎಲ್ಲ ಓವರ್ ಆಲ್ ಆಗಿ ಇದು ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಶನ್. ದೇರ್ ಇಸ್ ನೋ ಮಚ್ ಡಿಫರೆನ್ಸ್. The terms are usually used interchangeably in documents like budget. ಆದ್ರೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಅಲ್ಲಿ ಏನ್ ಬರಲ್ಲ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಬೇಕು. ಯಾಕಂದ್ರೆ ಕ್ವಶನ್ಸ್ ಹೇಗೆ ಕೇಳ್ತಾರಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪಾರ್ಟ್ ಆಫ್ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್. ಈಗ ಫಾರ್ ಎಕ್ಸಾಂಪಲ್ ಆಕ್ವಿಸಿಷನ್ ಆಫ್ ವ್ಯಾಲ್ಯೂಬಲ್ ಮೆಟಲ್ಸ್ ಲೈಕ್ ಗೋಲ್ಡ್ ಅಂತ ಒಂದು ಆಪ್ಷನ್ ಇದೆ ಅಂದ್ರೆ ನೀವು ಅದನ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಓವರ್ ಆಲ್ ಆಗಿ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಮೆಷಿನರಿ, ಎಕ್ವಿಪ್ಮೆಂಟ್, ನ್ಯೂ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಷ್ಟೇ. ಅರ್ಥ ಆಗ್ತಿದೆ? As I've already mentioned before, capital goods ಅನ್ನೋದಕ್ಕೆ it won't be transformed in production process, but ಅದರದ್ದು ಎಫಿಷಿಯನ್ಸಿ ಅನ್ನೋದು ಕಡಿಮೆ ಆಗುತ್ತೆ. there's wear and tear of capital goods. ಅದನ್ನ ಟೆಕ್ನಿಕಲಿ ಡೆಪ್ರಿಸಿಯೇಷನ್ ಅಂತ ಅಂತೀವಿ. So when a factory runs for a period of year, there will be wear and tear that happens in factory due to the use of equipment or machinery, which is called depreciation. ಇದನ್ನ ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಥವಾ ಕನ್ಸಂಪ್ಷನ್ ಆಫ್ ಫಿಸಿಕಲ್ ಕ್ಯಾಪಿಟಲ್ ಅಂತಾನು ಅಂತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ವಲ್ಲ, ಯಾವುದು, ಈ ಫ್ಯಾಕ್ಟ್ರಿಲಿ ಇದರಲ್ಲಿ 1 lakh ವರ್ತ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಆಲ್ರೆಡಿ ಇದೆ ಅಂತ ಅನ್ಕೊಳ್ಳಿ. ಈ 1 lakhಗೆ 300 rupees ಆಡ್ ಮಾಡ್ತಿದೀವಿ. ಸೊ ಇವಾಗ ಅದನ್ನ ನಾವು ಅಕೌಂಟ್ ಮಾಡ್ಬೇಕಂದ್ರೆ ಈಗ ಡಿಪ್ರಿಸಿಯೇಷನ್. ಸೊ ಸಪೋಸ್ ದೇರ್ ಇಸ್ ವೇರ್ ಅಂಡ್ ಟೇರ್ ಆಫ್ ₹50 in the factory. ಈಗ 1 lakh worth of capital goods or the value of the factory, ಅದರಲ್ಲಿ ವೇರ್ ಅಂಡ್ ಟೇರ್ ₹50 ಲಾಸ್ ಆಯ್ತಂದ್ರೆ, ಸೊ ಈಗ ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ ನಾವು ಆ ₹50 ಕ್ಯಾಪಿಟಲ್ ಗೂಡ್ಸ್ ಈ ಡಿಪ್ರಿಸಿಯೇಷನ್ ಲಾಸ್ ನ ನಾವು ಅಕೌಂಟ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಸೊ ನೆಟ್ ಪ್ರೊಡಕ್ಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ ನಾವು ತೆಗಿಬೇಕಾಗುತ್ತೆ. ಈಗ 300 ಮೈನಸ್ 50, ಇದನ್ನ ಈ ಡಿಪ್ರಿಸಿಯೇಷನ್ ಅನ್ನ ಗ್ರಾಸ್ ಇಂದ ತೆಗೆದ್ರೆ ನಿಮ್ಗೆ ನೆಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಗ್ರಾಸ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಏನ್ ನೋಡಿದೀವಿ, ಅದರಿಂದ ಡಿಪ್ರಿಸಿಯೇಷನ್ ಈಗ ₹50 ವರ್ತ್ ಆಫ್ ವೇರ್ ಅಂಡ್ ಟೇರ್ ಆಗಿದೆ, ಅದನ್ನ ನೀವು ಅಕೌಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ₹250 ಸಿಗುತ್ತೆ.
So the net investment will be just 25%. Okay. Just remember this concept. If you subtract depreciation from any gross value, you'll be getting the net value. Okay. ನೆಕ್ಸ್ಟ್ ಸರ್ಕ್ಯುಲರ್ ಫ್ಲೋ ಅನ್ನೋ ಕಾನ್ಸೆಪ್ಟ್ ನ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಈ ಸರ್ಕ್ಯುಲರ್ ಫ್ಲೋ ಏನಂದ್ರೆ ಇಟ್ ಇಲಿಸ್ಟ್ರೇಟ್ಸ್ ಹೌ ಮನಿ ಅಂಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಸರ್ಕ್ಯುಲೇಟ್ ಬಿಟ್ವೀನ್ ಡಿಫರೆಂಟ್ ಸೆಕ್ಟರ್ಸ್ ಆಫ್ ಎಕಾನಮಿ. ಸೆಕ್ಟರ್ಸ್ ಯಾವ್ಯಾವು? ಪ್ರೈವೇಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್, ಗವರ್ಮೆಂಟ್ ಸೆಕ್ಟರ್ ಅಂಡ್ ಎಕ್ಸ್ಟರ್ನಲ್ ಸೆಕ್ಟರ್. ದೀಸ್ ಆರ್ ದ 4 ಸೆಕ್ಟರ್ಸ್ ಆಫ್ ಎಕಾನಮಿ. ಮತ್ತೆ ಫ್ಯಾಕ್ಟ್ ಆ ಒಂದು ಡಿಫ್ರೆಂಟ್ ಸೆಕ್ಟರ್ಸ್ ಮಧ್ಯೆ ಹೇಗೆ ಮನಿ ಮತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ ಸರ್ಕ್ಯುಲೇಟ್ ಆಗುತ್ತೆ, ಹೇಗೆ ಅದೆಲ್ಲ ಒಂದು ಸರ್ಕಲ್ ನ ಕಂಪ್ಲೀಟ್ ಮಾಡುತ್ತೆ ಅನ್ನೋದನ್ನ ಒಂದು ಸರ್ಕ್ಯುಲರ್ ಫ್ಲೋ ಅನ್ನೋ ಕಾನ್ಸೆಪ್ಟ್ ಇಂದ ತಿಳ್ಕೊತೀವಿ. ಈಗ ಕೀ ಸೆಕ್ಟರ್ಸ್ ಯಾವ್ಯಾವು ಆಲ್ರೆಡಿ ಹೇಳಿದೀನಿ. ಹೌಸ್ ಹೋಲ್ಡ್ ಸೆಕ್ಟರ್. ಹೌಸ್ ಹೋಲ್ಡ್ ಸೆಕ್ಟರ್ ಇಂದ ಒಂದು ಬಿಸ್ನೆಸ್ ಏನ್ ಸಿಗುತ್ತೆ ಅಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ, ಲೇಬರ್ ಸಿಗುತ್ತೆ, ಮತ್ತೆ ಕ್ಯಾಪಿಟಲ್. ಈಗ ಕ್ಯಾಪಿಟಲ್ won't fall from the sky. The household sector who are capitalists should provide capital for businesses and natural resources. Someone owns the land. They have to give it to the enterprise to start a business. And entrepreneur, like let's say there's one guy who starts a company. This guy takes the risk and starts the business. The business is private sector, but the guy who starts the business belongs to household sector. So let's not confuse. Iga Ambani yav sector ge hogtare andre we shouldn't be telling that he belongs to private sector. No, he belongs to the household sector. But Reliance company ಅನ್ನೋದು ಒಂದಿರುತ್ತಲ್ವಾ, ಅದು that belongs to business sector or private sector. Business sector ಏನ್ ಮಾಡುತ್ತೆ? It provides goods and services and pays households for their inputs. ಈಗ households ಈ 4 ಇನ್ಪುಟ್ ಕೊಡ್ತು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಈ 4 ಇನ್ಪುಟ್ಸ್ ಅಥವಾ ಸರ್ವಿಸಸ್ಗೆ ಬಿಸ್ನೆಸ್ ಸೆಕ್ಟರ್ ಏನ್ ಮಾಡುತ್ತೆ? ಇಟ್ ಪೇಸ್ ಟು ದೇರ್ ಕಾಂಟ್ರಿಬ್ಯೂಷನ್. ಈಗ ಲೇಬರ್ಗೆ ಏನ್ ಸಿಗುತ್ತೆ? ವೇಜ್ ಸಿಗುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಏನ್ ಸಿಗುತ್ತೆ? ಯೂಶುವಲಿ they'll be getting interest or dividend, and natural resources like land will get rent, and entrepreneurship, for entrepreneur he'll be getting profits. So next, goods and services market is where products are sold to households, and factors of production market where resources are exchanged for payments. ಇದನ್ನ ನಾವು ಒಂದು ಪಿಕ್ಚರ್ ಮೂಲಕ ನೋಡೋಣ. ಈಗ ಎರಡು ಟೈಪ್ ಆಫ್ ಫ್ಲೋಸ್ ಬರುತ್ತೆ, ರಿಯಲ್ ಫ್ಲೋ ಮತ್ತೆ ಮನಿ ಫ್ಲೋ. ಈಗ ರಿಯಲ್ ಫ್ಲೋ ಅಂದ್ರೆ ಏನಿಲ್ಲ, ಜಸ್ಟ್ ಈಗ ಈ ಹೌಸ್ ಹೋಲ್ಡ್ ಸೆಕ್ಟರ್ ಇದೆಯಲ್ವಾ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತೆ ಆಂಟರ್ಪ್ರನರ್, ಇವರೆಲ್ಲ ಯಾವ ಗೂಡ್ಸ್ ಅಂಡ್ ಸರ್ವಿಸಸ್ ನ ಬಿಸ್ನೆಸ್ಗೆ ಪ್ರೊವೈಡ್ ಮಾಡ್ತಾರೆ, ಯಾವ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ, ಅದನ್ನ ಆ ಫ್ಲೋ ಹೇಗಾಗ್ತಿದೆ ಅನ್ನೋದು ತಿಳ್ಕೊಳೋದು ರಿಯಲ್ ಫ್ಲೋ. ಮತ್ತೆ ಇದಕ್ಕೆ ಪೇಮೆಂಟ್ ಅಂತ ಎಕ್ಸ್ಚೇಂಜ್ ಮಾಡ್ತಾರಲ್ವಾ, ಅದು ಮನಿ ಫ್ಲೋ. ರಿಯಲ್ ಫ್ಲೋ ಇಸ್ ನಥಿಂಗ್ ಬಟ್ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಅಂಡ್ money flow is nothing but flow of money. So let's see in this example. Let's say there's no government or external sector or banks, just one country li just one burger making business and household sector ಇದೆ ಅನ್ಕೊಳ್ಳಿ. ಸೊ ಲೆಟ್ಸ್ ಸೇ one burger ನ ಪ್ರೊಡ್ಯೂಸ್ ಮಾಡ್ತಾರೆ, ಅದರದ್ದು ಮಾರ್ಕೆಟ್ ಪ್ರೈಸ್ ಬಂದು 100 rupees ಅಂತ. ಮತ್ತೆ ಹೌಸ್ ಹೋಲ್ಡ್ಸ್ ಆ ಬರ್ಗರ್ ನ ಕನ್ಸ್ಯೂಮ್ ಮಾಡುತ್ತೆ, ದೇರ್ ಎಕ್ಸ್ಪೆಂಡಿಚರ್ ವಿಲ್ ಬಿ 100 rupees. ಸೊ ಇದನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಲ್ಯಾಂಡ್, ಲೇಬರ್
ಕ್ಯಾಪಿಟಲ್ ಮತ್ತೆ ಆಂಟ್ರಪ್ರನರ್ ಎಲ್ಲ ಒಟ್ಟಿಗೆ ಬಂದು ಎಂಟರ್ಪ್ರೈಸ್ ಆಗಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದಾಗ ಔಟ್ಪುಟ್ ಸಿಗುತ್ತೆ. ಈ ಔಟ್ಪುಟ್ ನ ವಾಪಸ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ಗೆ ಸೆಲ್ ಮಾಡ್ತಾರೆ. ಸೊ ಇಲ್ಲಿ 4 ಆರೋಸ್ ಇದೆ. ಸೊ ಆರೋ ಎ ಹೌಸ್ ಹೋಲ್ಡ್ ಸೆಕ್ಟರ್ ಅಲ್ಲಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇರುತ್ತವೆ. ಅವರೆಲ್ಲ ಫ್ಯಾಕ್ಟರ್ ಸರ್ವಿಸಸ್ ನ ಬಿಸ್ನೆಸ್ಗೆ ಕೊಡ್ತಾರೆ. ಮತ್ತೆ ಹೌಸ್ ಹೋಲ್ಡ್ ಇದು ಮತ್ತೆ ಮಾರ್ಕೆಟ್ ಆಗಿ ಆಕ್ಟ್ ಆಗುತ್ತೆ ಹೌಸ್ ಹೋಲ್ಡ್ ಸೆಕ್ಟರ್. ಈ ಬರ್ಗರ್ ನ ಇವರು ಪರ್ಚೇಸ್ ಮಾಡ್ತಾರೆ. ಸೊ ಆರೋ ಸಿ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಇದನ್ನ ತೋರಿಸುತ್ತೆ. ಸಾರಿ, ಆರೋ ಡಿ ಗೂಡ್ಸ್ ಅಂಡ್ ಸರ್ವಿಸಸ್ ದ ಹೌಸ್ ಹೋಲ್ಡ್ಸ್ ವಿಲ್ ಕನ್ಸ್ಯೂಮ್. ಓಕೆ, ಆರೋ ಎ ಅಂಡ್ ಆರೋ ಡಿ ಆರ್ ದ ಆರೋಸ್ ಆಫ್ ರಿಯಲ್ ಫ್ಲೋ. ಮತ್ತೆ ಇಲ್ಲಿ ಪ್ರಾಫಿಟ್, ವೇಜಸ್, ರೆಂಟ್, ಇಂಟ್ರೆಸ್ಟ್ ಇದೆಲ್ಲ ಫ್ಯಾಕ್ಟರ್ ಪೇಮೆಂಟ್ ಮತ್ತೆ ಎಕ್ಸ್ಪೆಂಡಿಚರ್ ಇದೆಯಲ್ವಾ, ಇದು ದೀಸ್ ಆರೋಸ್ ಡಿಸ್ಕ್ರೈಬ್ ದ ಫ್ಲೋ ಆಫ್ ಮನಿ. ಈ ಸ್ಲೈಡ್ ಅದೇನಿಲ್ಲ, ವಿ ಹ್ಯಾವ್ ಆಲ್ರೆಡಿ ದಿಸ್ ಇಸ್ ಜಸ್ಟ್ ವಾಟ್ ಐ ಎಕ್ಸ್ಪ್ಲೈನ್ ರೈಟ್ ನೋ. ಲೇಬರ್ ಮತ್ತೆ ಆಂಟ್ರಪ್ರನರ್ ಬಿಲಾಂಗ್ಸ್ ಟು ಹೌಸ್ ಹೋಲ್ಡ್ ಸೆಕ್ಟರ್. ಅಂಡ್ ಕ್ಯಾಪಿಟಲ್, ಮಷೀನ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ಹೌಸ್ ಹೋಲ್ಡ್ ಇದೆಲ್ಲ ಇನ್ಪುಟ್ಸ್ ಏನಕ್ಕೆ, ಪ್ರೊಡಕ್ಷನ್ ಪ್ರೋಸೆಸ್ಗೆ. ದ ಎಂಟರ್ಪ್ರೈಸ್ ಯೂಸಸ್ ಇನ್ಪುಟ್ಸ್ ಟು ಪ್ರೊಡ್ಯೂಸ್ ಅ ಬರ್ಗರ್ ಪ್ರೈಸ್ 100. ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ರೆವೆನ್ಯೂ ಆರೋ ಬಿ ನಲ್ಲಿ ಏನಾಗುತ್ತೆ, ಇದರಿಂದ ಬರೋ ಪ್ರಾಫಿಟ್ ನ ಏನ್ ಮಾಡ್ತಾರೆ, ಮತ್ತೆ ಪ್ರಾಫಿಟ್ ಪ್ರಾಫಿಟ್ ಅಂತೀವಿ. ಇದರಿಂದ ಈ ಬರ್ಗರ್ ನ ಸೆಲ್ ಮಾಡೋದ್ರಿಂದ ಬರೋ ರೆವೆನ್ಯೂನ ಈ 4 ಫ್ಯಾಕ್ಟರ್ಸ್ ಆಫ್ ಇನ್ಕಮ್ ಮಧ್ಯೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪ್ರಾಫಿಟ್ ಆಂಟ್ರಪ್ರನರ್ಗೆ ಹೋಗುತ್ತೆ, ವೇಜ್ ಲೇಬರ್ಗೆ ಹೋಗುತ್ತೆ, ರೆಂಟ್ ಲ್ಯಾಂಡ್ ಆರ್ ನ್ಯಾಚುರಲ್ ರಿಸೋರ್ಸಸ್ಗೆ ಹೋಗುತ್ತೆ, ಮತ್ತೆ ಇಂಟ್ರೆಸ್ಟ್ ಕ್ಯಾಪಿಟಲ್ಗೆ ಹೋಗುತ್ತೆ. I'll just explain. I'll be sending this PDF. Okay. ಓಕೆ, ಈ ಸರ್ಕ್ಯುಲರ್ ಫ್ಲೋ ಇಂದ GDP ನ ಹೆಂಗ್ ಮೆಷರ್ ಮಾಡ್ತಾರೆ ಅಂತ ತಿಳ್ಕೊಬಹುದು. ಸೊ ದ ವ್ಯಾಲ್ಯೂ ಆಫ್ ಬರ್ಗರ್ 100 rupees represents gross domestic product. Gross domestic product is nothing but the final value of all goods and services produced within an economy. So the basic assumption was that there's only one company which is producing only one burger which is consumed by household. So the final value of all goods and services produced in this economy is 100 rupees. So the GDP of this economy is 100 rupees. So ಎಲ್ಲ aggregate value of goods and services will flow circularly in an economy. ಈಗ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಜಾಸ್ತಿ ಬರ್ಗರ್ಸ್ ನ ಡಿಮಾಂಡ್ ಮಾಡಿದ್ರೆ ಎಂಟರ್ಪ್ರೈಸ್ ಜಾಸ್ತಿ ಬರ್ಗರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ every payment or every expenditure will be flowing circularly. ಮತ್ತೆ ಈ GDP ಅನ್ನೋದನ್ನ ನಾವು ಯಾವ ಫ್ಲೋ ಅಲ್ಲಿ ಬೇಕಾದ್ರೂ ಮೆಷರ್ ಮಾಡ್ಬೋದು. ಈಗ 4 ಆರೋಸ್ ಇದೆಯಲ್ವಾ, ಸೊ ನಾವು ಓವರ್ ಆಲ್ ಎಕ್ಸ್ಪೆಂಡಿಚರ್ ಆಫ್ ಹೌಸ್ ಹೋಲ್ಡ್ ನ ಮೆಷರ್ ಮಾಡಿದ್ರು ನಮಗೆ GDP ಸಿಗುತ್ತೆ. ಮತ್ತೆ ಓವರ್ ಆಲ್ ಕ್ಯಾಪಿಟಲ್ ಪೇಮೆಂಟ್ ನ ಮೆಷರ್ ಮಾಡಿದ್ರು ನಿಮಗೆ GDP ಸಿಗುತ್ತೆ. ಮತ್ತೆ ದ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಮೆಷರ್ ಮಾಡಿದ್ರು GDP ಸಿಗುತ್ತೆ. These are 3 methods of measuring GDP which we will be seeing in detail in the same class. ಅದನ್ನ ಈಚ್ ಒನ್ಗೆ ಏನ್ ನೇಮ್ ಕೊಟ್ಟಿದೀವಿ ಅನ್ನೋದು ನೋಡ್ತೀವಿ. ಸೊ ಎಕ್ಸ್ಪೆಂಡಿಚರ್ ಮೆಥಡ್ ಅಲ್ಲಿ
ಅಗ್ರಿಗೇಟ್ ಸ್ಪೆಂಡಿಂಗ್ ಆಫ್ ಫರ್ಮ್ಸ್ ಫಾರ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಆರೋ ಸಿ ಏನಿದೆ ಅದು ಈ ಎಂಟರ್ಪ್ರೈಸ್ಗೆ ಓವರ್ ಆಲ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅದನ್ನ ಮೆಷರ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪೆಂಡಿಚರ್ ಮೆಥಡ್ ಅಲ್ಲಿ ನಿಮ್ಗೆ GDP ಸಿಗುತ್ತೆ. ಮತ್ತೆ ಪ್ರಾಡಕ್ಟ್ ಮೆಥಡ್ ಇಟ್ ಮೆಷರ್ಸ್ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್. ಜಸ್ಟ್ ಒನ್ ಬರ್ಗರ್ದು ಕಾಸ್ಟ್ ಎಷ್ಟಿದೆ ಅಂತ ನೋಡಿದೀವಿ ಇಲ್ಲಿ. ಅದನ್ನ ಡೈರೆಕ್ಟ್ ಆಗಿ ಮೆಷರ್ ಮಾಡಿದ್ರೆ ಅದು ಪ್ರಾಡಕ್ಟ್ ಮೆಥಡ್ ಆರ್ ವ್ಯಾಲ್ಯೂ ಆಡೆಡ್ ಮೆಥಡ್. ನೆಕ್ಸ್ಟ್ ಇನ್ಕಮ್ ಮೆಥಡ್ ಅಂದ್ರೆ ಜಸ್ಟ್ ಎಲ್ಲ ಹೌಸ್ ಹೋಲ್ಡ್ ಸೆಕ್ಟರ್ ಅಲ್ಲಿ ಇರೋ ಎಲ್ಲಾರ್ದು ಪೇಮೆಂಟ್ಸ್ ಎಷ್ಟಾಗಿದೆ ಅದನ್ನ ಟೋಟಲ್ ವ್ಯಾಲ್ಯೂ ಕಂಡಿಡ್ಕೊಂಡ್ರು ನಿಮ್ಗೆ GDP ಸಿಗುತ್ತೆ. ಸೊ ಇದು ಜಸ್ಟ್ ಒಂದು ಕ್ರೂಡ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಡೀಟೇಲ್ ಆಗಿ ನೋಡೋಣ ಮುಂದೆ. ನೆಕ್ಸ್ಟ್ ಇನ್ನೊಂದು ಕೇಸ್ ನೋಡೋಣ ಸರ್ಕ್ಯುಲರ್ ಫ್ಲೋ ಅಲ್ಲಿ. ಸರ್ಕ್ಯುಲರ್ ಫ್ಲೋ ಅಲ್ಲಿ 100 ರೂಪೀಸ್ ಫ್ಯಾಕ್ಟರ್ ಪೇಮೆಂಟ್ಸ್ ಬರ್ತಿತ್ತಲ್ವಾ ಹೌಸ್ ಹೋಲ್ಡ್ ಸೆಕ್ಟರ್ಗೆ. ಈಗ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಏನ್ ಮಾಡಿದ್ರು, ನಾವು ಜಸ್ಟ್ 70 ರೂಪೀಸ್ ಸ್ಪೆಂಡ್ ಮಾಡೋಣ ಮತ್ತೆ 30 ರೂಪೀಸ್ನ ಸೇವ್ ಮಾಡೋಣ ಅಂತ ಹೇಳ್ತೀವಿ. ಸೊ ಆ ಸೇವ್ ಮಾಡಿದ ದುಡ್ಡು ಬ್ಯಾಂಕ್ಸ್ ಅಲ್ಲಿ ಇಡ್ತಾರೆ. ಸೊ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಬ್ಯಾಂಕ್ಸ್ ವಾಂಟ್ ಕೀಪ್ ಯುವರ್ ಮನಿ ವಿತ್ ಇಟ್ ಸೆಲ್ಫ್. ಇಟ್ ವಿಲ್ ಲೆಂಡ್ ಟು ಬಿಸ್ನೆಸಸ್. For what will banks lend money for businesses? To produce goods or to increase their capital. ಸೊ ಈ 30 ರೂಪೀಸ್ ಸೇವ್ ಮಾಡಿದ್ನ ಇದು ಇನ್ವೆಸ್ಟ್ಮೆಂಟ್ ಆಗಿ ಹೋಗುತ್ತೆ ಬಿಸ್ನೆಸ್ಗೆ. ಸೊ ಈಗ ಬರ್ಗರ್ 70 ರೂಪೀಸ್ ಬರ್ಗರ್ ಅಷ್ಟೇ ಹೌಸ್ ಹೋಲ್ಡ್ಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದರಿಂದ ನಿಮ್ಗೆ ಬಿಸ್ನೆಸ್ ಅಷ್ಟೇ ಬರ್ಗರ್ನ ಪ್ರೊಡ್ಯೂಸ್ ಮಾಡ್ತಿದೆ. 70 ರೂಪೀಸ್ ವರ್ತ್ ಆಫ್ ಬಿಸ್ನೆಸ್ ನ ಪ್ರೊಡ್ಯೂಸ್ ಮಾಡ್ತಿದೆ. ಹೌಸ್ ಹೋಲ್ಡ್ ಸೆಕ್ಟರ್ ಮಾಡಿದ್ದ ಸೇವಿಂಗ್ಸ್ ನ ಅದು ಕ್ಯಾಪಿಟಲ್ ಗೂಡ್ಸ್ ಆಗಿ ಟರ್ನ್ ಆಗುತ್ತೆ. ಸೊ ಇಲ್ಲೇನಾಗ್ತಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಈಗ ಹೌಸ್ ಹೋಲ್ಡ್ 30 ರೂಪೀಸ್ ಸೇವ್ ಮಾಡ್ತಿದೆ ಅಂಡ್ ಇಟ್ ಈಸ್ ಸ್ಪೆಂಡಿಂಗ್ 70 ರೂಪೀಸ್ ಆನ್ ಕನ್ಸಂಪ್ಷನ್. ಸೊ to meet that demand, enterprises will produce 70 rupees worth of consumption goods, that is burger, and 30 rupees worth of capital goods. Let's say burger making machines. The 30 rupees saved is deposited in financial institutions. Enterprises will borrow to invest in capital goods. For example, burger machines. ಇದರಿಂದ ಇಂಪ್ಯಾಕ್ಟ್ ಏನಾಯ್ತು, increased capital goods will enhance future production capacity. ಓಕೆ, ಸೇವಿಂಗ್ಸ್ ನ ಇನ್ಕ್ರೀಸ್ ಮಾಡಿದ್ರೆ ಸೊ ಫ್ಯೂಚರ್ ಪ್ರೊಡಕ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಅದೇ ಇದರಿಂದ ಏನ್ ಅರ್ಥ ಆಗುತ್ತೆ ನಮಗೆ, ಇನ್ ಐಡಿಯಲ್ ಕಂಡೀಷನ್ ಸೇವಿಂಗ್ಸ್ ವಿಲ್ ಬಿ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್. ಎಕ್ಸಾಂಪಲ್, ಇಫ್ ಹೌಸ್ ಹೋಲ್ಡ್ ಸೇವ್ಸ್ 40 rupees, then enterprise will produce 40 rupees worth of capital goods. Higher savings will lead to greater investment and production of capital goods. And investment in capital goods will propel economic growth because our production capacity is increased now. So we can produce more goods and services efficiently. So this is the impact of savings on economy as a whole. ನೆಕ್ಸ್ಟ್ GDP ನ ಡೀಟೇಲ್ ಆಗಿ ನೋಡೋಣ. ಈಗ GDP ಅಂದ್ರೆ ಇಟ್ಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ಡೊಮೆಸ್ಟಿಕ್ ಟೆರಿಟರಿ ಇನ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್, ಜನರಲಿ ಓವರ್ ಎ ಫೈನಾನ್ಷಿಯಲ್ year. So methods to calculate GDP, we have already seen in circular flow that there are 3 methods, that is product or value added method, expenditure method and income method. ಇಲ್ಲಿ ನಾವು ಎರಡು ವರ್ಡ್ ಮೇಲೆ ಒಂದು ವರ್ಡ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಡೊಮೆಸ್ಟಿಕ್ ಟೆರಿಟರಿ ಅಂದ್ರೆ ಏನು ಮತ್ತೆ ಫೈನಲ್ ಗೂಡ್ಸ್. ನಾವು ಈಗ ಕಾರ್ನ ಪ್ರೊಡ್ಯೂಸ್ ಮಾಡ್ತಿದೀವಿ ಅಂದ್ರೆ ಸ್ಟೀಲ್ ಶೀಟ್ಸ್ ಬೇಕಾಗುತ್ತೆ ಅನ್ಕೊಳ್ಳಿ. ಲೆಟ್ಸ್ ಸೇ ಯು ನೀಡ್ ಸ್ಟೀಲ್ ಶೀಟ್ಸ್ ಟು ಪ್ರೊಡ್ಯೂಸ್ ಕಾರ್ ವಿಚ್ ಇಸ್ ಅ ಫೈನಲ್ ಗುಡ್. ಈಗ steel sheets also is produced by some company which is also a final good for them.
ಬಟ್ ಓವರ್ ಆಲ್ ಎಕಾನಮಿನಲ್ಲಿ ನೋಡಿದಾಗ ಇದನ್ನ ಯೂಸ್ ಮಾಡಿ ಇನ್ನೊಂದು ಫೈನಲ್ ಗುಡ್ ಮಾಡ್ತಿದ್ದಾರೆ ಅಂದ್ರೆ ವಿ ಶುಡಂಟ್ ಬಿ ಅಕೌಂಟಿಂಗ್ ದಿಸ್ ಫಾರ್ ಕ್ಯಾಲ್ಕುಲೇಟಿಂಗ್ GDP. ಯಾಕಂದ್ರೆ ಡಬಲ್ ಕೌಂಟಿಂಗ್ ಆಗೋ ಚಾನ್ಸ್ ಇರುತ್ತೆ. ಬಿಕಾಸ್ ಇಟ್ಸ್ ವ್ಯಾಲ್ಯೂನ ಇವರು they'll factor in the value of intermediate goods. So when we see value added by every firm, we should be subtracting the cost of intermediate goods. ಅದಕ್ಕೆ ಇಲ್ಲಿ the total value of final goods ಅಂತ definition, by definition it is the total value of final goods. ಮತ್ತೆ ಡೊಮೆಸ್ಟಿಕ್ ಟೆರಿಟರಿ ಅಂದ್ರೆ ಏನು? ಡೊಮೆಸ್ಟಿಕ್ ಟೆರಿಟರಿ is not just political territory of country. ಡೊಮೆಸ್ಟಿಕ್ ಟೆರಿಟರಿನ ಎಕನಾಮಿಕ್ ಟೆರಿಟರಿ ಅಂತಾನು ಹೇಳ್ತೀವಿ. ಜಿಯೋಗ್ರಫಿಕಲಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾನಲ್ಲಿ ಎಷ್ಟೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ ಅದ್ರದ್ದು ಫೈನಲ್ ವ್ಯಾಲ್ಯೂ ಏನಿರುತ್ತಲ್ಲ, ಫೈನಲ್ ಮಾನಿಟರಿ ವ್ಯಾಲ್ಯೂ, that will be counted in GDP. Apart from this, there are other things also which will be counted in GDP, and there are some things which should be excluded from GDP. So the first thing, political frontiers ella include ಆಗಿರುತ್ತೆ, including territorial waters. ಎಲ್ಲಿವರೆಗೂ ನಮ್ಮ ಜುರಿಸ್ಡಿಕ್ಷನ್ ಇದೆಯೋ ಫಾರ್ ಅವರ್ ಎಕನಾಮಿಕ್ ಆಕ್ಟಿವಿಟಿ, ಅಲ್ಲಿವರೆಗೂ ಏನೇನೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ ಫೈನಲ್ ಗೂಡ್ಸ್ ಅದನ್ನೆಲ್ಲ GDP ನಲ್ಲಿ ಕೌಂಟ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದ ಶಿಪ್ಸ್, ಏರ್ಕ್ರಾಫ್ಟ್ಸ್ ಆಪರೇಟೆಡ್ ಬೈ ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ ಬಿಟ್ವೀನ್ 2 or more ಕಂಪ್ನಿ. ಫಾರ್ ಎಕ್ಸಾಂಪಲ್ ಈಗ ಏರ್ ಇಂಡಿಯಾ ಸರ್ವಿಸಸ್ ನೀವು ಯಾವುದೋ ಬೇರೆ ಕಂಟ್ರಿನಲ್ಲಿ ನೀವು ಏರ್ ಇಂಡಿಯಾನಲ್ಲಿ ಒಂದು ಮೀಲ್ನ ಪರ್ಚೇಸ್ ಮಾಡಿದ್ರಿ ಅನ್ಕೊಳ್ಳಿ. ಸೊ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದ ಮೀಲ್ನನ್ನು ನಾವು GDP ಒಳಗಡೆ ಇನ್ಕ್ಲೂಡ್ ಮಾಡ್ತೀವಿ. ಮತ್ತೆ ಶಿಪ್ಸ್ ಆಗಿರ್ಬೋದು, ಅದ್ರಲ್ಲಿ ಪ್ರೊಡ್ಯೂಸ್ ಮಾಡಿದ್ದ ಫೈನಲ್ ಗೂಡ್ಸ್ ಅನ್ನು ನಾವು GDP ನಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್, ಫಿಶಿಂಗ್ ವೆಸಲ್ಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ rigs, floating platforms operated by residents of our country in international waters. ಈಗ ಫಾರ್ ಎಕ್ಸಾಂಪಲ್ ONGC ಯಾವುದೋ ಒಂದು ಬೇರೆ ಒಂದು ಕಂಟ್ರಿನಲ್ಲಿ ಅಥವಾ ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ ಯಾವುದೋ ಒಂದು ಎಕ್ಸ್ಕ್ಲೂಸಿವ್ ರೈಟ್ ನ ತಗೊಂಡಿದೆ. ಏನಂದ್ರೆ ಅಲ್ಲಿಂದು ನಾವು ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಒಂದು ರೈಟ್ ಇದೆ ನಮ್ಗೆ. ಆ ರೈಟ್ ನ ಅಲ್ಲಿ ಏನೆಲ್ಲ ಪ್ರೊಡ್ಯೂಸ್ ಮಾಡ್ತಾರಲ್ವಾ, ದಟ್ ವಿಲ್ ಆಲ್ಸೋ ಬಿ ಇನ್ಕ್ಲೂಡೆಡ್ ಇನ್ GDP. ಅದನ್ನ ಬಿಟ್ಟು ನೆಕ್ಸ್ಟ್ ಎಂಬೆಸೀಸ್, ಕನ್ಸುಲೇಟ್ಸ್, ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಆಫ್ ಕಂಟ್ರಿ. ಈಗ ನಮ್ ಇಂಡಿಯಾದು ಬೇರೆ ಒಂದು ಕಂಟ್ರಿನಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ವಿ ಗೋ ಎಸ್ಟಾಬ್ಲಿಷ್ ಸಮ್ ಮಿಲಿಟರಿ ಬೇಸ್ ಇನ್ ಆಫ್ರಿಕನ್ ಕಂಟ್ರಿ, the economy, the production of that portion will also be included in GDP. ಅದೇ ತರ ಬೇರೆ ಕಂಟ್ರೀಸ್ ಅವರು ನಮ್ಮ ಕಂಟ್ರೀಸ್ ಅಲ್ಲಿ ಇದ್ದಿದ್ದನ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. that will be excluded from GDP. ಈಗ ಒಂದೊಂದು ಮೆಥಡ್ಸ್ ಆಫ್ GDP ನ ನಾವು ಈಗ ಡೀಟೇಲ್ ಆಗಿ ನೋಡೋಣ. The first method is product or value added method. Product method or value added method. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ we add up all the value of all goods and services produced by all firms. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. Let's assume there's only 2 kinds of producers in an economy. That is farmer and baker, who produces wheat and bread respectively. ಈಗ ಫಾರ್ಮರ್ 100 rupees worth of wheat ನ ಪ್ರೊಡ್ಯೂಸ್ ಮಾಡ್ತಿದ್ದಾನೆ. ಅವನು ಫಾರ್ ಎಕ್ಸಾಂಪಲ್ ಅವನು 50% ನ ಕನ್ಸ್ಯೂಮ್ ಮಾಡ್ತಾನೆ ಅವನು, ಮತ್ತೆ 50 rupees ವರ್ತ್ ಆಫ್ ವೀಟ್ ನ
ಬೇಕರ್ಗೆ ಸೆಲ್ ಮಾಡ್ತಾನೆ ಅನ್ಕೊಳ್ಳಿ. ಅದಾದ್ಮೇಲೆ ಬೇಕರ್ ಏನ್ ಮಾಡ್ತಾನೆ, ಇಲ್ ಆಡ್ ಇಸ್ value to the wheat and produces bread worth of 200 rupees and sells it. So ಈ ಫಾರ್ಮರ್ಗೆ ಅದರ್ ಇನ್ಪುಟ್ ಏನು ಇಲ್ಲ, ಈಸ್ ಜಸ್ಟ್ ಪ್ರೊಡ್ಯೂಸಿಂಗ್ wheat at on his own totally. ಅವನಿಗೇನು ಇನ್ಪುಟ್ಸ್ ಕಾಸ್ಟ್ ಇಲ್ಲ ಅಂತ ಅಸ್ಯೂಮ್ ಮಾಡೋಣ ಫಾರ್ ಟೈಮ್ ಬೀಯಿಂಗ್. So GDP is nothing but it is sum of value of output and minus value of intermediate consumption. ಆಲ್ರೆಡಿ ಹಿಂದೆ ನೋಡ್ದಂಗೆ ನಾವು ಫೈನಲ್ ಗೂಡ್ಸ್ ನ ಫ್ಯಾಕ್ಟರ್ ಮಾಡ್ಬೇಕಷ್ಟೇ ಅಂತ ತಿಳ್ಕೊಂಡಿದ್ದೀವಿ. ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್, ಇಂಟರ್ಮೀಡಿಯೇಟ್ ಗೂಡ್ಸ್ ವ್ಯಾಲ್ಯೂನ GDP ಕ್ಯಾಲ್ಕುಲೇಷನ್ ಅಲ್ಲಿ ಯಾಕೆ ತೆಗಿತೀವಿ ಅಂದ್ರೆ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ the value of output. To avoid the mistake of double counting, we'll be subtracting the value of intermediate consumption. So value added method alli, value added by each of the player in an economy will just find the summation of that. So the value addition by baker enu, the value of final good he produced was 200 rupees. And let's subtract the value of intermediate consumption, that is wheat. Wheat was intermediate good for baker. So if we subtract 50 rupees from the 200, the value of bread will be getting 150. This 150 is the value of goods produced by baker. I mean the value added by the baker apart from intermediate goods. So the value of addition by farmer is rupees 100 rupees worth of wheat. So the GDP will be rupees 250. Value addition by farmer is rupees 100. Yakandre, whether it does not depend whether the farmer is selling it, the wheat in the market, or is consuming it for himself. It is just the value added by the farmer. ಫಾರ್ಮರ್ದು ಇನ್ಪುಟ್ ಕಾಸ್ಟ್ ಏನಾದ್ರು ನಾವು ಫ್ಯಾಕ್ಟರ್ ಆಗಿದ್ದಲ್ಲಿ ಅವಾಗ ಇದನ್ನ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದು. ಸಿನ್ಸ್ ವಿ ಅಸ್ಯೂಮ್ ದಟ್ ದೇರ್ ಇಸ್ ನೋ ಇನ್ಪುಟ್ ಕಾಸ್ಟ್ ಫಾರ್ ದ ಫಾರ್ಮರ್, so the value addition by the farmer is 100 rupees. So value addition is nothing but it is basically the value or price that someone's work will fetch in the market. It includes profit. So ಈಗ ಬೇಕರ್ದು ವರ್ಕ್ ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡಿದ್ರೆ ಇಟ್ ವಾಸ್ 150 rupees. So by definition, we have already seen definition that GDP should be equal to final value of all goods and services produced in the economy. So we can cross check whether the GDP from that we calculated from this method will be equal to the final value of all goods and services produced. So GDP is summation of the final value of all goods and produce, that is final value of wheat and the final value of bread. What was the final value of wheat? That is the goods and services produced and sold in the economy. That is, he sold 50 rupees worth of wheat. I'm sorry, the final value ಅಂದ್ರೆ final goods ನಾವು consumption goods ನ factor ಮಾಡಬೇಕು. So 50 rupees of wheat was consumed by the farmer, we have to add that. Then 200 rupees worth of bread was sold in the market. That is the final value of the bread. So the total will be 250 rupees, which is same as the value
we calculated from this product method. ಅದೇ ಅದೇ ಈಗ ನಾವು ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ನಾವು ಫೈನಲ್ ಆಗಿ ಯಾವುದು ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮ್ ಆಗಿದೆ ಅದ ಆ ವ್ಯಾಲ್ಯೂನ ನಾವು ತಗೋಬೇಕು. ಸೊ ದ 50 rupees wheat which was consumed by farmer was final good. The other 50 which is sold for the baker which was intermediate good. ಅದನ್ನ ನಾವು ಇಲ್ಲಿ ನಾವು ಫೈನಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದು ಪ್ರಾಡಕ್ಟ್ ಮೆಥಡ್ ಆಯ್ತು. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಮೆಥಡ್ ನೋಡೋಣ. ಓಕೆ, ಈಗ ಒಂದು ಎಕಾನಮಿ ಅಂದ್ರೆ ಅದರಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ it is ultimately produced by 4 sectors, that is household sector, government sector, private sector and external sectors. household sector ಏನ್ ಯೂಶುವಲಿ ಪರ್ಚೇಸ್ ಮಾಡ್ತೀವಿ? we purchase consumer goods, be it Ambani or be it you. At the end of the day we belong to household sector. ನಾವು ಫೈನಲಿ ಕನ್ಸಂಪ್ಷನ್ ಗೂಡ್ಸ್ ನ ಇದ್ ಮಾಡ್ತೀವಿ. ನೀವು ಕೇಳ್ಬೋದು, Ambani is acquiring some kind of capital goods. He won't be acquiring it in his name. He'll be acquiring it in the company's name, which belong to private sector. And government sector will purchase both consumption and capital goods. And private sector usually purchases capital goods, which they call it investment. And external sector ಕೂಡ consumption and capital goods ನ ನಾವು either import or export ಮಾಡ್ತೀವಿ. So if we add all expenditures, ಎಲ್ಲರಿಗೂ ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನ ಆಡ್ ಮಾಡಿದ್ರು ಸಹ ನಮ್ಗೆ GDP ನ ಕ್ಯಾಲ್ಕುಲೇಟ್ ಮಾಡೋ ಅವಕಾಶ ಇರುತ್ತೆ. ಈಗ ಆಲ್ರೆಡಿ ಹೇಳ್ದಂಗೆ the household sector spends only on consumption goods. Let's say it is C dash. And private sector spends only on capital goods, which is investment. So whether ಇವಾಗ ಒಂದು ಕಂಪನಿ ಇದೆ ಅಂದ್ರೆ if they are buying consumables to treat their guests or for their employees. ಈಗ ನಾವು ಒಂದು ಕಂಪನಿ ಇದೆ ಅಂದ್ರೆ ಯಾರೋ ಒಬ್ಬ ಗೆಸ್ಟ್ ಬಂದಿದ್ದಾನೆ, ಅವ್ರಿಗೆ ಟೀ ಕಾಫಿ ಕೊಟ್ರೆ ವೆದರ್ ವಿ ಶುಡ್ ಇನ್ಕ್ಲೂಡ್ ದಟ್ in capital expenditure or revenue expenditure, that's a different question. ಆಗ ನಾವು ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೆಳಗಡೆ ಹೋಗುತ್ತೆ. ಅದನ್ನ ನಾವು ಇಲ್ಲಿ ಜಸ್ಟ್ ಆಡ್ ಮಾಡ್ತೀವಿ. ಅದು ಒಂದು ಎಕ್ಸೆಪ್ಷನ್ ಇದೆ. ಸೊ ಓವರ್ ಆಲ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಅಂತ ನೋಡ್ತೀವಿ. ಗವರ್ಮೆಂಟ್ ಸೆಕ್ಟರ್ ವಿಲ್ ಪರ್ಚೇಸ್ ಬೋತ್ ಕ್ಯಾಪಿಟಲ್ ಅಂಡ್ ಕನ್ಸಂಪ್ಷನ್ ಗುಡ್ಸ್, ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ G dash. ಸೊ ಸಿನ್ಸ್ ನಾವು GDP ಕ್ಯಾಲ್ಕುಲೇಟ್ ಮಾಡಕ್ ಟ್ರೈ ಮಾಡ್ತಿದೀವಿ, ಅದರಿಂದ ಈ C dash, I dash, G dash, X, this will include all. ಈಗ ಎಕ್ಸ್ಪೆಂಡಿಚರ್ ಮಾಡೋದು ನಾವು ಯಾವ ಡೊಮೆಸ್ಟಿಕಲಿ ಪ್ರೊಡ್ಯೂಸ್ಡ್ ಗೂಡ್ಸ್ ಮೇಲೆ ಮಾತ್ರ ಮಾಡ್ತೀವ? ಇಲ್ವಲ್ಲ. ಇಂಪೋರ್ಟೆಡ್, ಫಾರ್ ಎಕ್ಸಾಂಪಲ್ ನೀವು ಒಂದು ಇಂಪೋರ್ಟೆಡ್ ಸೆಂಟ್ ಅನ್ನ ತಗೊಂಡ್ರಿ, ಅದು ಕೂಡ ನಿಮ್ಮ ಕನ್ಸಂಪ್ಷನ್ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಲ್ಲೇ ಬರುತ್ತೆ. ಸೊ ದಿಸ್ C dash will include C dash, I dash, G dash ಮತ್ತೆ X, ಇದು GDP ನಲ್ಲಿ ಆಡ್ ಮಾಡ್ತಿದೀವಿ. ಸೊ all this is for domestically produced goods only, but we don't consume only domestically produced goods. We'll be using imported goods. So GDP ನಲ್ಲಿ ನಾವು ಎಕ್ಸ್ಪೆಂಡಿಚರ್ GDP ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಇಂಪೋರ್ಟೆಡ್
ಇಂಪೋರ್ಟೆಡ್ ಐಟಮ್ಸ್ ಮೇಲೆ ಮಾಡೋ ಒಂದು ಎಕ್ಸ್ಪೆಂಡಿಚರ್ನ ನಾವು ತೆಗಿಬೇಕಾಗತ್ತೆ. ಸೊ ನೆಕ್ಸ್ಟ್ ಆ ಸಿ ಡ್ಯಾಶ್ ಅಲ್ಲಿ ಪ್ರೈವೇಟ್ ಕನ್ಸಂಪ್ಷನ್ ಇಂದ ಪ್ರೈವೇಟ್ ಇಂಪೋರ್ಟೆಡ್ ಐಟಮ್ಸ್ ಮೇಲೆ ಮಾಡಿರೋ ಕನ್ಸಂಪ್ಷನ್, ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಫ್ರಮ್ ಅಬ್ರಾಡ್, ಮತ್ತೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಲ್ಲಿ ಗವರ್ಮೆಂಟ್ ಇಂಪೋರ್ಟೆಡ್ ಸರ್ವಿಸಸ್ ಆರ್ ಗುಡ್ಸ್, ಅದನ್ನ ಎಲ್ಲ ತೆಗೆದ್ರೆ ನಮಗೆ ಒಂದು ನೆಟ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗುಡ್ಸ್ ಬರುತ್ತೆ. ಸೊ ದ ಫೈನಲ್ formula for GDP will be private consumption expenditure and private investment, government expenditure, and we are adding the expenditure of export sector, and we are removing imports of all sectors from the total value we have got. ಸೊ ಈ GDP ನಲ್ಲಿ ಮೇಜರ್ ಕಾಂಪೋನೆಂಟ್ ಏನಿರುತ್ತೆ ಅಂದ್ರೆ ಪ್ರೈವೇಟ್ ಕನ್ಸಂಪ್ಷನ್ ಇರುತ್ತೆ, which is around 60%, and government consumption is around 11%. So total investment is around 29%, and export minus import is around -2%. -2 ಯಾಕೆ ಅಂದ್ರೆ we are importing more goods than exporting. ಸೊ ಅದನ್ನ ಇಲ್ಲಿ ಡೀಟೇಲ್ ಆಗಿ ಬರ್ತಿದ್ದೀನಿ. ಸೊ ಫೈನಲಿ ಏನ್ ಬರುತ್ತೆ ಅಂದ್ರೆ GDP is nothing but it is the addition of private consumption expenditure, private investment expenditure, and government investment and consumption expenditure plus exports minus imports. ಸೊ ಫೈನಲ್ ಆಗಿ ನಾವು ಇದನ್ನ ಹೇಗ್ ಬರೀಬಹುದು ಅಂದ್ರೆ ಕನ್ಸಂಪ್ಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಸಪರೇಟ್ ಮಾಡ್ತಿದೀವಿ. ಈಗ ಪ್ರೈವೇಟ್ ಕನ್ಸಂಪ್ಷನ್ ಮತ್ತೆ ಗವರ್ಮೆಂಟ್ ಕನ್ಸಂಪ್ಷನ್ ಅಂತ ತಗೊಬಹುದು. Private consumption ಅಂದ್ರೆ it is not related to the private sector, rather it belongs to household sector. ಅಂದ್ರೆ ಓವರ್ ಆಲ್ ಆಗಿ ಎಲ್ಲರೂ ಮಾಡೋ ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಿದೀವಿ. ಮತ್ತೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಮಾಡೋ ಎಕ್ಸ್ಪೆಂಡಿಚರ್ ನ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದೀವಿ. ಕನ್ಸಂಪ್ಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ಇದರಲ್ಲಿ ನೀವು ಡಿಸ್ಟಿಂಕ್ಷನ್ ನ ನೋಡ್ಕೋಬೇಕು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇಲ್ಲಿ ಕನ್ಸಂಪ್ಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಸಪರೇಟ್ ಮಾಡಿದಾಗ ನಮಗೆ ಪ್ರೈವೇಟ್ ಕನ್ಸಂಪ್ಷನ್ ಅಂಡ್ ಗವರ್ಮೆಂಟ್ ಕನ್ಸಂಪ್ಷನ್ ಅಂಡ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂಡ್ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್, ವಿಚ್ ಇಸ್ ಟೋಟಲ್ ಕನ್ಸಂಪ್ಷನ್ ಅಂಡ್ ಟೋಟಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್. ಇದು ಎಕ್ಸ್ಪೆಂಡಿಚರ್ ಮೆಥಡ್ ಅಲ್ಲಿ ನಾವು GDP ನ ಕಂಡುಹಿಡಿದಿದ್ದು. ಲೆಟ್ಸ್ ಸೇ ಈಗ ಒಂದು ಸ್ಪೆಷಲ್ ಕೇಸ್ ಏನಂದ್ರೆ ಗವರ್ಮೆಂಟ್ ಮತ್ತೆ ಎಕ್ಸ್ಟರ್ನಲ್ ಸೆಕ್ಟರ್ ಇಲ್ಲ ಅಂತ ಅನ್ಕೊಳ್ಳಿ. ಆಗ ಏನಾಗುತ್ತೆ ಅಂತ ನೋಡೋಣ. ಓಕೆ, ಗವರ್ಮೆಂಟ್ ಮತ್ತೆ ಎಕ್ಸ್ಟರ್ನಲ್ ಸೆಕ್ಟರ್ಸ್ ಇದ್ದಾಗ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಮೇ ವೇರಿ, ಬಟ್ ಇನ್ಕ್ರೀಸ್ ಇನ್ ಸೇವಿಂಗ್ಸ್ ವಿಲ್ ಜನರಲಿ ಲೀಡ್ ಟು ಇನ್ವೆಸ್ಟ್ಮೆಂಟ್. We have already seen this point before, and the circular flow will always hold true. That is, savings will lead to increase in investment. Whatever income households receive, they either spend it for their consumption or save it or pay taxes. So complete GDP nalli complete income of expenditure of household sector na ನೋಡಿದಾಗ, so GDP will be consumption plus savings plus taxes. This is overall income of the whole of economy. So ನಾವು expenditure method ಅಲ್ಲಿ ನಾವು ಹಿಂದೆ ನೋಡಿದ್ದು C plus I plus G plus X minus M, that is private consumption, investment, government expenditure, and the expenditure of external sector, that is exports minus imports. ಇವೆರಡನ್ನು ಈಕ್ವೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಏನಾಗುತ್ತೆ, C plus I plus G plus X minus M will be equal to consumption expenditure and savings and taxes. This is either way this should be equal. ಯಾಕಂದ್ರೆ ನಾವು ಸರ್ಕ್ಯುಲರ್ ಫ್ಲೋ ನಲ್ಲಿ ಯಾವುದೇ ಒಂದು ಆರೋ ನಲ್ಲಿ ಮೆಜರ್ ಮಾಡಿದ್ರು ನಮಗೆ ಸೇಮ್ ವ್ಯಾಲ್ಯೂ ಸಿಗಬೇಕು.
ಸೊ ಇಲ್ಲಿ ನಾವೇನ್ ಮಾಡ್ಬೋದು, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಈ ಕಡೆ ಹೋಗುತ್ತೆ. ಮತ್ತೆ ಈಗ ಏನ್ ಬಂತು, I plus G, ಇನ್ವೆಸ್ಟ್ಮೆಂಟ್, ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ಎಕ್ಸ್ಟರ್ನಲ್ ಸೆಕ್ಟರ್ ವಿಲ್ ಬಿ ಈಕ್ವಲ್ ಟು ಸೇವಿಂಗ್ಸ್ ಅಂಡ್ ಟ್ಯಾಕ್ಸಸ್. ಸೊ ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ಬರ್ಕೊಂಡ್ರೆ, ಇನ್ವೆಸ್ಟ್ಮೆಂಟ್ ಮೈನಸ್ ಸೇವಿಂಗ್ಸ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಮೈನಸ್ ಟ್ಯಾಕ್ಸಸ್ ವಿಲ್ ಬಿ ಈಕ್ವಲ್ ಟು ಇಂಪೋರ್ಟ್ಸ್ ಮೈನಸ್ ಎಕ್ಸ್ಪೋರ್ಟ್ಸ್. ಸೊ ಇಲ್ಲಿ ಗವರ್ಮೆಂಟ್ ಮತ್ತೆ ಎಕ್ಸ್ಟರ್ನಲ್ ಸೆಕ್ಟರ್ ಇಲ್ದಾಗ ಏನಾಗುತ್ತೆ, GTM X ಇದೆಲ್ಲ 0 ಆಗುತ್ತೆ. ಸೊ ಆಗ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಈಕ್ವಲ್ ಟು ಸೇವಿಂಗ್ಸ್. ಜನರಲಿ ಇನ್ ಎವ್ರಿ ಎಕಾನಮಿ ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ಸ್ ವಿಲ್ ಬಿ ಆಲ್ಮೋಸ್ಟ್ ಈಕ್ವಲ್. So when we say investment or savings, those terms are usually used interchangeably in questions they are asking. We'll be discussing questions in next class. So we'll see the final topic of today. That is income method. Income method is income method to calculate GDP. Income method ali we will find that the sum of final goods produced in an economy that must be equal to income received by all four factors of production. We have already used this point here. That is the income of all four factors of production: wages, rents, interest, and profits. Wages are given to the factor of production, that is labor, and rent is given to land, and interest is given on capital, and entrepreneur will get the profit. So GDP will be equal to profit earned by all firms and interest received by all capital deployed, and rent received for all natural resources, and wages earned by all laborers. So GDP will be equal to profit plus interest plus rent plus wages. These are all just concepts. We'll be using it to solve the problems. When we solve the problems, will be the concept will be more clear to us. So let's try to recap what we have done today. We started with fundamentals of macroeconomics, and then we saw the definition of economics, and we saw the difference between economics and economy. We saw a difference between micro and macroeconomics, and we have also discussed the importance of macroeconomics for our exam, which we are trying to prepare. And we saw the fundamental problems which the economy tried to solve, that what goods should be produced, how it should be produced, and to whom it should be produced. And depending on the means of production, the ownership of means of production, we have discussed the kinds of economy in detail. We discussed capital, and we discussed the laissez-faire approach of the capitalist economy or free market economy. We saw the pros and cons of capital market. Then we saw socialist or command economy, how the means of production is centralized, and the pros and cons of the same. Mixed economies nodidvi. All countries in modern day are usually mixed economies, most of the countries. How the central authority will hold some certain key sectors, like the certain critical sectors like defense, nuclear technology, and opens up its economy for private players in other sectors. And we saw the sectors of an economy, that is private sector, government sector, household sector, and external sector.
We have seen the difference between these four sectors. We have also discussed the main distinction between private and household sector, and we have seen factors of production and uh, the factor incomes for each of the factors of production. Then we have seen types of goods. There are other kinds of goods also which are asked in the economy. I'll make a list of it. You just have to see the definitions of it, or I'll teach you in next class. There are certain kinds of special goods which I'll be teaching in next class. So we have seen the investment, and we have tried to understand the capital goods and final goods through this example. And we have seen the what the gross capital formation is, and how imports and export of capital goods will uh, interfere with the value of gross capital formation. And we have seen some statistics and graph for the investment as a percentage of GDP for the last 2015 to 2023. Then we have seen difference between capital formation and fixed capital formation, gross capital formation, and gross fixed capital formation. Then we have seen the concept of depreciation, and when we subtract the value of depreciation, we get the value of net. We have to remember this uh, for next class. I'll be teaching you various macroeconomic variables: gross GDP, net GDP, market value, production taxes, and product taxes. I'll be teaching all of these concepts in the next class. So from this class, you just take away this concept that when you subtract depreciation from gross value, you'll be getting the net value. Then we have seen how money and goods and services circulate in different sectors of economy through circular flow. We have taken an example of burger, and we have seen how uh, how we get the same value when we measure from various perspectives. We get the same value, and we have seen what happens when household try to save money, and how it increases the amount of capital goods and its impact on production capacity. And we have seen the definition of GDP, and we have seen various methods to calculate GDP. That is product or value added method, expenditure method, and income method. In the next class, we'll be trying to see who calculates GDP, and we'll be seeing more concepts related to macroeconomic variables, and we'll be seeing external sector and other various topics. So thank you. We'll be ending the class here.